ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣ ಸಿದ್ಧ. ಸಿದ್ಧರಲ್ಲಿ ಸಿದ್ಧ ಶ್ರೀ ರೇವಣ ಸಿದ್ಧ, ಸಿದ್ಧರಲ್ಲಿ ಸಿದ್ಧ ಶ್ರೀ ರೇವಣ ಸಿದ್ಧ. ಭಕ್ತ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣ ಸಿದ್ಧ, ಭಕ್ತ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣ ಸಿದ್ಧ, ಸಿದ್ಧರಲ್ಲಿ ಸಿದ್ಧ. ಪುಣ್ಯಾತ್ಮರೇ, ಶಿವಯೋಗಿ ಸಿದ್ದರಾಮೇಶ್ವರ ಪುರಾಣವನ್ನು ಪ್ರಾರಂಭ ಆಗಿ ಇವತ್ತಿಗೆ 4ನೇ ದಿವಸ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಅನ್ಬೇಕು, ಏನ್ರಿ ಪರ ಊರಾಗ ಎಲ್ಲ ಜನ ಇಷ್ಟದಾರ ಪುರಾಣ ಕೇಳಕ್ಕೆ ಇಷ್ಟ ಬರ್ತಾರ ಅಂತ ತಿಳ್ಕೊಂಡು. ಎಲ್ಲರಿಗೂ ಪುರಾಣ ಹಿಡಿಸಂಗಿಲ್ಲ. ಯಾರು ಪುರಾಣ ಪ್ರವಚನ ಕೇಳ್ತಾರೆ ಹೇಳಿ, ನಿಮಗೆ ಭಕ್ತಿ ಇರಬೇಕು ಮೊದಲ ದೇವರ ಮ್ಯಾಲ. ಮೊದಲ ರೇವಣ ಸಿದ್ದೇಶ್ವರ ಮ್ಯಾಲ ಭಕ್ತಿ ಇರಬೇಕು. ಎರಡನೇದಾಗಿ ಏನಪ್ಪ ಭಕ್ತಿ ಅಂದ್ರೆ ಕೇಳುವಂತ ಜ್ಞಾನ ಇರಬೇಕು. ಮೂರನೇದಾಗಿ ವೈರಾಗ್ಯ ಇರಬೇಕು. ಅದಕ್ಕೆ ಹೇಳ್ತಾನೆ ಅಣ್ಣ ಬಸವಣ್ಣನವರು, ಕಣ್ಣು ಇಲ್ಲದವನಿಗೆ ಕನ್ನಡಿ ಏತ ಕಯ್ಯ, ಕೈಯ ಇಲ್ಲದವನಿಗೆ ಕುದುರೆ ಏತ ಕಯ್ಯ, ಕಾಲ ಇಲ್ಲದವನಿಗೆ ಲಕ್ಷಣಕ್ಕೆ ಏತ ಕಯ್ಯ, ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲದವನಿಗೆ ಇಷ್ಟಲಿಂಗವೇತ ಕಯ್ಯ, ಪುರಾಣ ಪ್ರವಚನ ಏತ ಕಯ್ಯ. ಎಂತ ಚಂದ ಹೇಳ್ಯಾರ ನೋಡ್ರಿ. ಕಣ್ಣೇ ಇಲ್ಲ ಅಂದ್ರೆ ಕನ್ನಡಿ ತುಣಿ ಏನ್ ಮಾಡ್ತಾನ, ಏನೋ ಪೌಡ್ರ್ ಹಚ್ಕೋತದ, ಟಿಕ್ಕಳ ಹಚ್ಕೋತದ, ಏನು ಹಚ್ಕೋತ, ಕಣ್ಣಿಲ್ಲ ಮ್ಯಾಲ ಮಣ್ಣು. ಹ್ಯಾಂಗ ಕಣ್ಣಿಲ್ಲದ ಕುರುಡ ಮನ ಕನ್ನಡಿ ವೆಸ್ಟ್ ಅದ. ಕೈಯ ಇಲ್ಲದವನಿಗೆ ಕುದುರೆ ಎತ್ತ ಕೈಯ. ಮನ್ಯಾಗ ಚಲೋ ಕಾಟೆವಾಡಿ ರಾಜ್ಯ ಮಹಾರಾಜರ ಕುದುರೆ ಮನ್ಯಾಗ ಅದ. ಕುದುರೆ ಮೇಲೆ ಕುಂತು ಸವಾರಿ ಮಾಡ್ಬೇಕಂದ್ರೆ ಕೈ ಬೇಕಲ್ಲ. ಅವನಿಗೆ ಎರಡೂ ಕೈನೆಲ್ಲ ಎಂತ ಕುದುರೆ ತುಣ ಮಾಡಬೇಕಾಗ್ಯದ. ಕಾಲ ಇಲ್ಲದವನಿಗೆ ಲಕ್ಷಣಕ್ಕೆ ತಕ್ಕಯ್ಯ. ನಮ್ಮ ಊರಾಗ ದೊಡ್ಡ ಸಾವುಕಾರ ಅನ್ರಪ್ಪವ್ರ 4 ಅಂತಸ್ತು ಮನಿ ಕಟ್ಟ್ಯಾನ, ಏನು ಗ್ರಾನೈಟ್ ಕಲ್ಲು ಹಾಕ್ಯಾನ, ಏನು ಫಿಟ್ಟಿಂಗ್ ಮಾಡ್ಯಾನ, ಏನು ಲೈಟ್ ಹಾಕ್ಯಾನ, ಏನು ಪೇಂಟ್ ಮಾಡ್ಯಾನ, ಪರಂತು ಮ್ಯಾಗ ಹತ್ತಬೇಕಂದ್ರೆ ಎರಡೂ ಕಾಲೇ ಇಲ್ಲ. ಕಾಲು ಇಲ್ಲದವನಿಗೆ ಲಕ್ಷಣಕ್ಕೆ ತಕ್ಕಯ್ಯ. ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲದವರಿಗೆ ಪುರಾಣ ಪ್ರವಚನ ಎದಕ್ಕೆ ಅವರಿಗೆಲ್ಲ? ನಿಮ್ಮಲ್ಲಿ ಏನಾಗ್ಯದ? ಆದರೂ ಗಳೂರಿಗೆ ಗ್ರಾಮದೊಳಗೆ ಭಕ್ತಿ ಅಂದ್ರೂ ಇಷ್ಟೆಲ್ಲ ನೀವೆಲ್ಲ ಪುರಾಣ ಪ್ರವಚನ ಕೇಳಕ್ ಬರ್ತೀರಲ್ಲ. ಮೊದಲು ನಾವು ಏನಂದ್ರೆ ಅವನ ಮ್ಯಾಲ ಭಕ್ತಿ ಇಡ್ರಿ. ಪುರಾಣ ಕೇಳುವಂತ ಜ್ಞಾನ ಇರಬೇಕು. ವೈರಾಗ್ಯ ಅಂದ್ರೆ ಈ ಮೀನು ನೋಡ್ರಿ, ಮೀನು ನೋಡ್ರಿ ಎಲ್ಲರೂ. ಮೀನ ಎಲ್ಲಿರ್ತದ? ನೀರಾಗಿರ್ತದಲ್ಲ ಮೀನ. ನೀರಾಗಿನ ಮೀನು ತೆಗೆದು ಕಡೆಗಿಡ್ರಿ, ಏನಾಗ್ತದ? ಒದ್ದಾಡಿ ಸತ್ತು ಹೋಗಿಬಿಡ್ತದೆ. ಯಾಕ? ಅದು ನೀರಿಗೆ ನಂಬ್ಯಾದ. ಯಾವಾಗ ನೀರನ್ನು ಕಡೆಗೆ ತಂದ ಸತ್ತು ಹೊಂದಿ ಹ್ಯಾಂಗ ಮೀನ ವೈರಾಗ್ಯ ತಾಳ್ಯದಲ್ಲ, ಹಾಂಗ ನಾವು ಅನ್ಬೇಕು. ರೇವಣ ಸಿದ್ದೇಶ್ವರ ನಿನ್ನ ಬಿಟ್ಟವನು ಬದುಕಲು ವೈರಾಗ್ಯ ತಳೆದ ಅವ ತಾನಾಗಿ ಬರ್ತಾನ. ರೇವಣ ಸಿದ್ಧ ತಾನಾಗಿ ಬರ್ತಾನ. ತಂದೆ ನೀನು, ತಾಯಿ ನೀನು, ಬಂದು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ ನನ್ನಪ್ಪ. ಬಂದು ಅವನ ಬಲ್ಲಿ ಕುಂತು ಧ್ಯಾನ ಮಾಡಿ 1 ತಾಸು 2 ತಾಸು ಪರಮಾತ್ಮನ ಪುರಾಣ ಪ್ರವಚನ ಕೇಳಿ ಮಾನವ ಜನ್ಮಕ್ಕೆ ನಾವೆಲ್ಲ ಹುಟ್ಟಿ ಬದುಕು ನಮ್ಮ ಜನ್ಮ ಸಾರ್ಥಕ ಆಗಿ ಬಿಡುತ್ತದಲ್ಲ. ಹಿಂಗ ಸೊಲ್ಲಾಪುರ ಗ್ರಾಮದೊಳಗ ಮುದ್ದನ ಗೌಡ ಸುಗ್ಲಾದೇವಿಯವರು, ಏನು ತಾಯಿ ನನ್ನವ್ವ ಸುಗ್ಲಾದೇವಿ, ಏನು ಆಚಾರ, ಏನು ವಿಚಾರ. ಸದಾವ ಕಾಲ ಭಗವಂತ ನಾಮಸ್ಮರಣೆ. ಯಾರಾದ್ರೂ ಮನೆಗೆ ಜಂಗಮರು ಮಹಾತ್ಮರು ಭಿಕ್ಷೆಗೆ ಬಂದರೆ ತಾಯಿ ಸುಗ್ಲಾದೇವಿ ಇಲ್ಲ ಅಂತಿದ್ದಿಲ್ಲ. ಯಾರಾದ್ರೂ ಜಂಗಮರು ಬೆಳಗ್ಗೆ ಭಿಕ್ಷೆಗೆ ಬಂದ್ರೆ ಸುಗ್ಲಾದೇವಿ ಯಾವಾಗಲೂ ಹಣಿ ಮೇಲೆ ತ್ರಿಪುಂಡ ಭಸ್ಮ, ಹಣಿ ಮೇಲೆ ಕುಂಕುಮ. ಯಾರಾದ್ರೂ ಮನೆಗೆ ಬಂದ್ರೆ ಓಡೋಡಿ ಹೋಗಿ ಭಿಕ್ಷೆ ಹಾಕ್ತಾಳ ಸುಗ್ಲಾದೇವಿ. ಸತಿಪತಿ ಹಿತದಿಂದ ಸಂಸಾರ ಮಾಡಕಂತರ ಎಲ್ಲಿ ಸೊನ್ನಲಿಗೆ ಗ್ರಾಮದೊಳಗೆ ಗಂಡ ಹೆಂಡ್ರ ಜಗಳ ಯವ್ವ ಹೊಸ್ತಲು ಬಿಟ್ಟು ಹೊರ ಬರಬಾರ್ದಂಥದ್ದು. ಏನೇ ಇಲ್ಲಿ ಸತಿಪತಿರ ಜಗಳ ಮನೆ ಒಳಗಿರ್ಬೇಕು, ಖರೆ ಮನೆ ಹೊರಗೆ ಬರಬಾರದು. ಸಂಸಾರ ಪೂಜೆ ತೆಗೆದು ಅಂದ್ರೆ ಸಸಾರ ಆಗಿಡದ ಪೂಜೆ ಹಚ್ಚ ಸಂಸಾರ. ಯಾವಾಗ ತಾಯಿ ನನ್ನವು ನೀವೆಲ್ಲ ಕೇಳ್ಬೇಕು. ತಾಯಿ ಬಳಗ ಸುಗ್ಲಾದೇವಿ ಮದುವೆಯಾಗಿ ಬಹಳ ದಿವಸ ಆಗ್ಯದ. ಮನೆ ಒಳಗ ಏನಾಗಿದೆ ನೋಡ್ಬೇಕು. ಗಂಡ ಧರ್ಮರಾಜನಂತ ಪತಿದೇವ ಮುದ್ದನ ಗೌಡ. ಒಂದು ದಿವಸ ತಾಯಿ ನನ್ನವ್ವ ಗಂಡಗೆ ಎದುರಿಂತ ಮಾತನಾಡಿದವಳೇ ಅಲ್ಲ.
ಇನ್ನೊಬ್ಬರ ಬಗ್ಗೆ ಚಾಡಿ ಮಾತಾಡ್ದಕ್ಕೆಲ್ಲ ನಿಮ್ ಕಡೆ ಮಾತಾಡೋ ಆ ಕಡೆ ಸುದ್ದಿ ಹೇಳಕತ್ತೀನಿ ನಾನು. ಯಾವಾಗ ಇನ್ನೊಬ್ಬರ ಬಗ್ಗೆ ಮಾತಾಡ್ದಕ್ಕೆಲ್ಲ, ಯಾವಾಗ ಒಬ್ಬ ಹೆಣ್ಣು ಮಗಳು ತಲೆ ಮ್ಯಾಗಿನ ಶರಗ ತೆಗೆದು ನಡುವಣಾಗ ನಿಂತು ನಗಬೇಡ ತಂಗಿ ಅಂತ ಮಾತು ಹೇಳ್ತಾರೆ. ಹಾಗ ತಾಯಿ ನನ್ನ ಅವ್ವ ಸುಗ್ಲಾದೇವಿ ಎಟ್ಟೆಲ್ಲ ಪರಮಾತ್ಮ ಸಂಪದ ಕೊಟ್ಟದ, ಮದಿ ಒಳಗ ಮಕ್ಕಳಿಲ್ಲ. ತಾಯಿ ಸುಗ್ಲಾದೇವಿಗೆ ಮಕ್ಕಳಿಲ್ಲ. ಓಣಾಗ ಮಕ್ಕಳು ನೋಡಿ ತಾಯಿ ಕಣ್ಣೀರು ತೆಗೆದ್ರೆ ಸುಗ್ಲಾದೇವಿ. ಓಣಾಗ ಇಂಥ ಸಣ್ಣ ಸಣ್ಣ ಮಕ್ಕಳು ಬಂದು ಅಂದ್ರೆ ಮಕ್ಕಳಿಗೆ ಕರೆದು ಮಕ್ಕಳಿಗೆ ತಿಲ್ಲಾಕ ಕೊಡುತ್ತಾಳೆ. ಮಕ್ಕಳಿಲ್ಲ ತಾಯಿಗೆ, ಮಕ್ಕಳಿಲ್ಲ. ಎಷ್ಟೆಲ್ಲ ಪೂಜೆ ಮಾಡ್ಯಾಳ, ವ್ರತನೇಮಗಳನ್ನ ಮಾಡ್ಯಾಳ. ಮನೆಗೆ ಬಂದ ಮಹಾತ್ಮರಿಗೆ ಜಂಗಮರಿಗೆ ಎಲ್ಲ ಭಿಕ್ಷೆ ನೀಡಳ ತಾಯಿ. ಮಕ್ಕಳಾಗಿಲ್ಲ. ಏನಾದರೂ ಏನು ಹೆಣ್ಣಿನ ಜೀವನಕ್ಕೆ ಮಕ್ಕಳು ಬೇಕಲ್ಲ. ಒಂದ ದಿವಸ ಏನಾಗಿದೆ, ತಾಯಿ ಸುಗ್ಲಾದೇವಿ ಓಣ್ಯಾಗ ಯಾರದ ಮನ್ಯಾಗ ಮಗ ಹುಡ್ತಂತ ತೊಟ್ಲ ಕಾರ್ಯಕ್ರಮ ನಡೀತದಲ್ರಿ. ಹಾಗ ಸುಗ್ಲಾದೇವಿಗೆ ಓಣ್ಯಾಗ ತೊಟ್ಲ ಕಾರ್ಯಕ್ರಮ ಕರೆದರ ಸೊಲ್ಲಾಪುರ ಗ್ರಾಮದೊಳಗೆ. ತಾಯಿ ಸುಗ್ಲಾದೇವಿ ಆಗ್ರ ಶ್ರೀಮಂತರ ಅಂತ ತಿಳ್ಕೊಂಡು ಕೂಸಿಗೆ ಹೊಸ ಬಟ್ಟೆ ತಗೊಂಡಾಳೆ. ಏನ ಮಾಡ್ಯಾಳ, ಹೊಸ ಬಟ್ಟೆ ತಗೊಂಡು ತಾಯಿ ಏನ ಮಾಡ್ಯಾಳ, ಆ ಕೂಸಿ ತೊಟ್ಲ ಹಾಕ್ಲಿಕ್ಕೆ ಹೋಗ್ಬಿಟ್ಟಳ. ಓಣ್ಯಾಗ ಕರೆದಿರೋ ತಾಯಿಗೆ. ಅವಾಗ ಕೂಸಿನ ತಾಯಿ ಅಂತಾಳೆ, ವಾ ಸುಗ್ಲಾದೇವಿ, ನೀನು ಮಹಾಪತಿವ್ರತೆ ಇದ್ದೀರಿ. ಶರಣರ ಸಂತರ ಮಹಾತ್ಮರ ಪಾದ ಪೂಜೆ ಮಾಡಿ ದಾನ ಧರ್ಮದ ಮಾಡಿ ನಿನ್ನ ಕೈಗಳು ಪುಣ್ಯದ ಕೈಗಳದವ. ನಿನ್ನ ಕೈಯಾರೆ ನನ್ನ ಮಗನಿಗೆ ಹೆಸರಿಡು ಅಂತ ಹೇಳಿಬಿಟ್ಟಳ ಕೂಸಿನ ತಾಯಿ. ಆಗ್ಲಿ ಅಂದ್ರೆ ಸುಗ್ಲಾದೇವಿ ತೊಟ್ಲಾ ಕಟ್ಟಾರ ಮನಿ ಒಳಗೆ. ನಿಮಗೆಲ್ಲ ಹೆಣ್ಮಕ್ಳು ಬಂದಾರ. ಸುಗ್ಲಾದೇವಿ ಹೋಗಿ ಕೂಸಿಗೆ ಹೊಸ ಬಟ್ಟೆ ಹಾಕ್ಯಾಳ, ಬಂಗಾರ ಉಂಗುರ ಹಾಕ್ಯಾಳ, ಬಂಗಾರ ಹಾಕ್ಯಾಳ, ಹಾಲ್ಗಡಗ್ ಹಾಕ್ಯಾಳ, ಉಡ್ದಾರ ಹಾಕ್ಯಾಳ. ಇನ್ನೇನು ಕೂಸಿಗೆ ಹೆಸರಿಡಬೇಕು ಅನ್ನುವಂತ ಸಮಯದೊಳಗ ಒಂದು ಮುದುಕಿ ಹೋಗಿ ಹೇಳ್ತ, ಕೂಸಿನ ತಾಯಿಗೆ ಹುಚ್ಚಿ, ತೆಲಗಿನ ಕೆಟ್ಟದ ನಿನಗ, ಏನು ತೆಲಗಿನ ಕೆಟ್ಟದ? ಸುಗ್ಲಾದೇವಿ ಮಕ್ಕಳಿಲ್ಲದ ಬಂಜೆ, ಅಕ್ಕಿ ಮಕ್ಕಳಿಲ್ಲದ ಹುಟ್ಟು ಬಂಜೆದಳಕಿ. ಅಕ್ಕಿ ಕೈಯಾರ ನಿನ್ನ ಮಗನಿಗೆ ಹೆಸರಿಟ್ಲಂದ್ರ ನಿನ್ನ ಮಗನ ಆಯುಷ್ಯ ಕಡಿಮೆ ಅಂತ ಆಕೆ ಕೈಯನ್ನು ಖುಷಿ ಮೊದಲು ಕಸಬು ಅಂತ ಒಂದು ಮುದುಕಿ ಹೇಳ್ಬಿಟ್ಟ. ತಾಯಿ ಸುಗ್ಲಾದೇವಿ ಇನ್ನೇನು ಮಗನಿಗೆ ಹೆಸರಿಡಬೇಕಂದ್ರೆ ಎದ್ದು ನಿಂತಿದ್ದಳಲ್ಲ. ಕೂಸಿನ ತಾಯಿ ಹೋಗಿ ಹೇಳ್ತಾಳೆ, ನಿಲ್ಲೋ ಸುಗ್ಲಾದೇವಿ, ಮಕ್ಕಳಿಲ್ಲದ ಬಂಜೆ ನೀನು ನನ್ನ ಮಗನ ತೊಟ್ಲಾಗ ಹಾಕಬೇಡ ಅಂತ ಕೈಯನ್ನು ಕೂಸಿ ಕಸ್ಕೊಂಡು ಬಿಟ್ಟಾಳೆ. ವಾ ಕಸ್ಕೊಂಡು ಬಿಟ್ಟಾಳೆ. ಹೆಂಗಾಗಿರ್ಬೇಕು ತಾಯಿ? ಕಣ್ಣಾದ ನೀರು ಬರಲ್ಲ, ಗಳಗಳ ಅಂತ ದುಃಖ ಮಾಡಕ್ಕಂತಾಳೆ. ಓಡೋಡಿ ಸುಗ್ಲಾದೇವಿ ಮನೆಗೆ ಬಂದು ದುಃಖ ಮಾಡ್ತಾಳೆ. ಜಗದ್ಗುರು ರೇವಣ ಸಿದ್ಧ ಎಲ್ಲಿದ್ದೀಯಪ್ಪ ಅಂತ ಭಗವಂತನ ಕೂಗುತ್ತಾಳೆ, ಕರಿತಾಳೆ, ದುಃಖ ಮಾಡ್ತಾಳೆ. ಸುಗ್ಲಾದೇವಿ ಕಣ್ಣೀರು ತೆಗಿತಾಳೆ. ಅವಾಗ ಹೇಳ್ತಾಳೆ ಸುಗ್ಲಾದೇವಿ, ಮುಂಜಾನೆ ಹುಟ್ಟಾಲಿ ಸಂಜೆಗೆ ಸಾಯಲಿ, ಬಂಜಂಬ ಶಬ್ದ ಹೊರಲಾರೆ ವಾ, ಬಂಜಂಬ ಶಬ್ದ ಹೊರಲಾರೆ ತಾಯಿ. ಬಾಲಕರಿಲ್ಲದ ಬಾಲಿಜಾತರ ಜನ್ಮ, ಬಾಡಿಗೆ ಎತ್ತು ದುಡಿದಾಗ ಬಾಡಿಗೆ ಎತ್ತು ದುಡಿದಾಗ, ಬಾಡಿಗೆ ಎತ್ತು ದುಡಿದಾಗ. ಬಾಲಕರಿಲ್ಲದ ಬಾಲಿಜಾತರ ಜನ್ಮ, ಬಾಲಕರಿಲ್ಲದ ಬಾಲಿಜಾತರ ಜನ್ಮ, ಬಾಡಿಗೆಯತ್ತು ದುಡಿದಾಗ, ಬಾಡಿಗೆಯತ್ತು ದುಡಿದಾಗ ಬಾಳಲೆಯೋ
ಒಗಿದಂಗ ಸುಂಡು ಬೀಸಿ ಒಗಿದಾಗ ಬಾಲಕರಿಲ್ಲದ ಬಂಜೆ ಬಾಗಿಲ ಮೂದ ಆಜೂರಿ ಗಿಡ ಹುಟ್ಟಿ ಬಂಜಿ ಬಾಗಿಲ ಮೂದ ಆಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗಿ ಮ್ಯಾಲ ಗಿಳಿಕೂತ ಟೊಂಗಿ ಟೊಂಗಿ ಮ್ಯಾಲ ಗಿಳಿಕೂತು ಹೇಳ್ಯಾವ ಟೊಂಗಿ ಟೊಂಗಿ ಮ್ಯಾಲ ಗಿಳಿಕೂತು ಹೇಳ್ಯಾವ ಬಂಜೆಯ ಬಾಳು ಮಕ್ಕಳು ಎರವರೆಗೆ ಬಂಜೆಯ ಬಾಳು ಮಕ್ಕಳು ಎರವರೆಗೆ ಬಾಲಕರಿಲ್ಲ ವಾ ಬಂಜಿ ಬಾಗಿಲ ಮೋದ ಬಂಜೆ ಬಾಗಿಲ ಮೋದ ಬಂಗಾರದೊಳ ಕಲ್ಲ ಬಂಜೆ ಬಾಗಿಲದೊಳಗ ಬಂಗಾರದೊಳ ಕಲ್ಲ ಕುಟ್ಟಾಕ ಬೀಸಾಕ ಸೊಸಿಯಿಲ್ಲ ಬಂಜೆ ಬಾಗಿಲದೊಳಗ ಬಂಗಾರದೊಳ ಕಲ್ಲ ಕುಟ್ಟಾಕ ಬೀಸಾಕ ಸೊಸಿಯಿಲ್ಲ ಕುಟ್ಟಾಕ ಬೀಸಾಕ ಸೊಸಿಯಿಲ್ಲ ಮನೋಮಿ ಕುಟ್ಟಾಕ ಬೀಸಾಕ ಸೊಸಿಯಿಲ್ಲ ಮನೋಮಿ ಬನ್ನಿಯ ಮುಡಿಯಾಕೊಬ್ಬ ಮಗನಿಲ್ಲ ಬನ್ನಿಯ ಮುಡಿಯಾಕೊಬ್ಬ ಮಗನಿಲ್ಲ ಬಾಲಕರಿಲ್ಲದ ಮುಂಜಾನೆ ಹುಟ್ಟಲಿ ಸಂಜಿಗೆ ಸಾಯಲಿ ಮುಂಜಾನೆ ಹುಟ್ಟಲಿ ಸಂಜಿಗೆ ಸಾಯಲಿ ಬಜಾವ ಶಬ್ದ ಗುರು ಮಾಡೋ ಗುರುವೇ ಮುಂಜಾನೆ ಹುಟ್ಟಲಿ ಸಂಜಿಗೆ ಸಾಯಲಿ ಬಜೆಯೊಬ್ಬ ಶಬ್ದ ಗುರು ಮಾಡೋ ಬಜೆಯೊಬ್ಬ ಶಬ್ದ ಗುರು ಮಾಡು ಪರ ಶಿವನೇ ಬಂಜೆ ಎಂಬ ಶಬ್ದ ದೂರು ಮಾಡೋ ಕಂದನ ಕೊಡು ಶಿವನೇ ಬಂಧನವ ಪಡಲಾರೆ ಕಂದನ ಕೊಡು ಶಿವನೇ ಬಂಧನವ ಪಡಲಾರೆ ಹೋಗಿನ ಪಾನ ಉಣಲಾರೆ ಹೋಗಿನ ಪಾನ ಉಣಲಾರೆ ಪರ ಶಿವನೇ ಬಂಜೆ ಎಂಬ ಶಬ್ದ ಬಂಜೆ ಎಂಬ ಶಬ್ದ ಬಂಜೆ ಎಂಬ ಶಬ್ದ ದೂರು ಮಾಡ
ಜೋರಾದ ಚಪ್ಪಳನಿಗೆ ಪುಣ್ಯಾತ್ಮ. ಬಹಳ ಸುಂದರವಾಗಿ ಹೇಳುತ್ತಾರೆ, ಬಂಜಿಯಮ್ಮನ ಮುಂದ ಅಂಜೂರಿ ಗಿಡ ಹುಟ್ಟಿ ಟಂಗಿ ಟಂಗಿ ಎಲ್ಲ ಗಿಳಿ ಕುಂತು ಹೇಳ್ಯಾದ ಬಂಜಿನ ಬದುಕು ಎರವರಿಗೆ. ತಾಯಿ ಸುಗ್ಲಾದೇವಿ ಕಣ್ಣೀರು ತೆಗಿತಾಳೆ. ಏನ ಮಾಡಬೇಕಾಗಿದೆ? ಬಂಜಿಯಮ್ಮನ ಮುಂದ ಬಂಗಾರ ಒಳಕಲ್ಲದ ಬಂದು ಕುಟ್ಟಾಕ ಸೊಸಿ ಇಲ್ಲಲ್ಲ. ಮಹಾನವಮಿ ಹಬ್ಬಕ್ಕ ಬಂದಿ ಮುಡಕ ಮಗ ಇಲ್ಲಂತ ತಾಯಿ ಸುಗ್ಲಾದೇವಿ ಕಣ್ಣೀರು ಹಾಕ್ತಾಳೆ ಮಕ್ಕಳ ಸಲುವಾಗಿ. ಮದುವೆಯಾಗಿ ಬಹಳ ದಿವಸ ಆಗಿದೆ, ಮಕ್ಕಳೇ ಆಲಿಲ್ಲ ತಾಯಿ. ಅತ್ತು ತಾಯಿ ಸುಗ್ಲಾದೇವಿ ಕಣ್ಣೆಲ್ಲ ಕೆಂಪಾಗಿ ಹೋಗಿಬಿಟ್ಟದಲ್ಲ. ಯಾಕಂದ್ರ ಒಂದು ಮಕ್ಕಳಿಲ್ಲದ ಕೊರಗು ಹೆಣ್ಮಕ್ಳಿಗೆ ಬಹಳ ಜೀವಕ್ಕೆ ಬರೀತದೆವಾ, ಬಹಳ ಚಿಂತೆ ಇರ್ತದೆ. ಸುಗ್ಲಾದೇವಿ ಮನ್ಯಾಗ ಅಳ್ಕೋತ ಕುಂತಳು. ಪತಿಯಾಗಿದ್ದಂತ ಮುದ್ದನ ಗೌಡ ಹೊರಗಿಂದ ಬಂದ. ಬಾಡಿ ಹೋದ ಮಡದಿ ಮುಖವನ್ನು ನೋಡುತ್ತಾನೆ. ಮಡದಿ ಕಣ್ಣೆಲ್ಲ ಕೆಂಪಾಗಿ ಹೋಗ್ಬಿಟ್ಟಿತ್ತಲ್ಲ. ಕೇಳುತ್ತಾನೆ ಗಂಡಿದ್ದವ, ಎಂದಿಲ್ಲದ ಮಡದಿ ಮುಖ ಇಂದ್ಯಾಕ ಬಾಡ್ಯಾದ? ಏನಾಗಿದೆ ಸುಗ್ಲ? ಯಾಕ ನಿನ್ನ ದುಃಖ ಮಾಡಕಂತಿ? ಗಂಡ ಹೆಂಡತಿ ಹಾಗಿರ್ಬೇಕವ್ವ. ಏನಾದ್ರೂ ಹೆಂಡತಿ ಮುಖ ಸಪ್ಪಗಾಗಿತ್ತು, ಮಡದಿ ಅಳ್ಳಾಗ ಗಂಡ ಕೇಳ, ಅದು ಗಂಡ ಹೆಂಡ ಸಂಬಂಧ ಅಂತಾರ. ನಮ್ಮ ಕಡೆ ಇಲ್ಲಿ ಹೇರ್ತ ಒಣಕಿ ತುಂಬ ಮ್ಯಾಲ ಮಣ್ಣು. ಯಾಕಂದ್ರ ಹಾಂಗ ಇರ್ಬೇಕು ಗಂಡ ಹೆಂಡರು. ಸುಗ್ಲಾದೇವಿ ಗಂಡದ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಸ್ವಾಮಿ ಭಗವಂತ ಮದುವೆಯೊಳಗೆಲ್ಲ ಸಾಕಷ್ಟು ಸಂಪದ ಕೊಟ್ಟನ, ಏನು ಕಡಿಮೆ ಇಲ್ಲ ನನ್ನಪ್ಪ. ಮಕ್ಕಳಿಲ್ಲ, ದುಃಖ ಮಾಡಕಂತೀನಿ, ಮಕ್ಕಳಾಗೋದಿಲ್ಲ. ವಯಸ್ಸೇ ಹೋಗಕಂತ ಸುಗ್ಲಾದೇವಿ, ವಯಸ್ಸು ಹೋಗಕಂತ. ಮದುವೆಯಾಗಿ ಒಂದು ಪಟ್ಟೆಲ್ಲ ಎರಡು ಪಟ್ಟ ಕಳೆದು ಹೋಗ್ಯದ. ಮನುಷ್ಯನಿಗೆ ಬಾಲ್ಯ ಯೌವನ ಮುಪ್ಪು ಅಂತ ಕೂಡ ಬರ್ತದ. ಸುಗ್ಲಾದೇವಿಗೆ ಯೌವನ ವಸ್ತೇನೇ ಹೋಗ್ಬಿಡ್ತ, ಮಕ್ಕಳು ಹಡಿಯುವಂತ ಯೋಗ ಹೋಗ್ಬಿಟ್ಟದ. ತಾಯಿ ಸುಗ್ಲಾದೇವಿ ಮುದುಕಿ ಆಗಕ್ಕಂತ, ತಲೆ ಎಲ್ಲ ಬೆಳಗಾಗಕ್ಕಂತದ, ನೆದರೆಲ್ಲ ಮಂಜಾಗಕ್ಕಂತು. ಇನ್ನು ನನಗೆ ಮಕ್ಕಳಾಗೋದಿಲ್ಲ ಅನ್ನೋ ಸುಗ್ಲಾದೇವಿ, ಇದು ಮಕ್ಕಳಾಗೋದಿಲ್ಲ ನನಗೆ. ಯಾಕಂದ್ರೆ ಮಕ್ಕಳ ಜನ್ಮ ಕೊಡಕ್ಕೊಂದು ಟೈಮ್ ಅಂತಿರ್ತದ, ವಯಸ್ಸ ಅಂತಿರ್ತದಲ್ಲ. ಆ ಯೌವನ ವಸ್ತೇನದು ಹೋಗಿ ಬಿಡ್ತಲ್ಲ, ನನಗಿದು ಮಕ್ಕಳಾಗೋದಿಲ್ಲ ಅಂದ್ರೆ ತಾಯಿ ಸುಗ್ಲಾದೇವಿ. ಮನಿ ಒಳಗೆ ಕುಂತಾಗ ನಿಂತಾಗ ತಾಯಿನ ನವ್ವ ಸುಗ್ಲಾದೇವಿ ದುಃಖ ಮಾಡ್ತಾಳೆ ಮಕ್ಕಳ ಸಲುವಾಗಿ. ತಲೆ ಬೆಳಗಾಗಿ ಬಿಟ್ಟದ, ಕಣ್ಣೆಲ್ಲ ಮನ್ಸಾಗಿ ಬಿಟ್ಟದ. ಅವಾಗ ಏನ ಮಾಡಿದ ತಾಯಿ, ಏನ್ ಎಷ್ಟು ಸಂಪದ ಇರ್ತೋ ನನಗೆ ಏನು ಮಾಡಬೇಕಾಗಿದೆವಾ, ಏನು ಮಾಡಬೇಕಾಗ್ಯದ. ಅದೇ ಸಮಯದೊಳಗೆ ಇಲ್ಲಿ ಏನಾಗುತ್ತದೆ? ಜಗದಾದಿ ಜಗದ್ಗುರು ಸಿದ್ಧರಿಗೆ ಸಿದ್ಧನಾದ ರೇವಣ ಸಿದ್ಧ ಹುಟ್ಟಿ ಬರ್ತಾನೆ. ಎಲ್ಲಿ? ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದ ಜನ್ಮ ತಳಿರ್ತಕ್ಕಂಥ ರೇವಣ ಸಿದ್ದೇಶ್ವರ. ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಿಂದ ಅವತರಿಸಿರ್ತಕ್ಕಂಥ ರೇವಣ ಸಿದ್ಧರು 700 ವರ್ಷ ಗೌಪ್ಯವಾಗಿ 700 ವರ್ಷ ದೇಶ ಸಂಚಾರ ಮಾಡಿದ್ರೆ ರೇವಣ ಸಿದ್ದೇಶ್ವರು. 700 ವರ್ಷ ಯಾರಿಗೆ ಸಿಗಲಾರ್ದಂಗ ಅನುಷ್ಠಾನ ಯಾರಿಗೆ ಸಿಕ್ಕಿಲ್ಲ. 700 ವರ್ಷ ಜಗತ್ತು ಸಂಚಾರ ಮಾಡಿದವರೇ ನನ್ನಪ್ಪ ಜಗದ್ದು ರೇವಣ ಸಿದ್ದೇಶ್ವರ. ಮುಂದೆ ಏನು ಯಾವಾಗ ನನ್ನಪ್ಪ ಜಗದ್ದು ರೇವಣ ಸಿದ್ದೇಶ್ವರ ಅಗಸ್ತ ಮಹರ್ಷಿಗಳಿಗೆ ಮೊದಲ ಭೇಟಿ ಆಗ್ತಾರ ಯಾವಾಗ ಜಗದ್ದು ರೇವಣ ಸಿದ್ದೇಶ್ವರ. ಅಗಸ್ತ ಮಹರ್ಷಿಗಳಿಗೆ ಶಿವತತ್ವ ಬೋಧನೆ ಮಾಡ್ತಾರೆ. ಹಳ್ಳಿಗೆ ಏಕರಾತ್ರಿಯಾಗಿ, ಪಟ್ಟಣಕ್ಕೆ ಪಂಚರಾತ್ರಿಯಾಗಿ, ಸಿದ್ಧರಿಗೂ ಸಿದ್ಧನಾದ ನನ್ನಪ್ಪ ಜಗದ್ದೂರು ರೇವಣ ಸಿದ್ಧರು ಇಲ್ಲಿ ದೇಶ ಸಂಚಾರ ಮಾಡ್ಕೊತ ಬರ್ತಾರ. ಇಲ್ಲಿನ ಸತಿ ಏನಾಗ್ಯದಪ್ಪ ಅಂತಾನೆ, ಯಾವ ನನ್ನಪ್ಪ ಜಗದ್ದು ರೇವಣ ಸಿದ್ದೇಶ್ವರ ಗುಡ್ಯಾನ ಬರ್ತಾರ. ನೀವೆಲ್ಲ ನೋಡಬೇಕು. ಲಕ್ಷ್ಮೀಪುತ್ರ ಶರಣವರೇ, ಅವಾಗ ಏನಾಗ್ಯದ, ಇಲ್ಲಿ ರೇವಣ ಸಿದ್ದೇಶ್ವರ ಬರ್ತಾರ. ನೀವೆಲ್ಲ ಸುಮ್ಮನೆ ಹೇಳಕಂತಿಲ್ಲ ನಿಮಗೆ. ಯಾವ ರೀತಿಯಾಗಿ ರೇವಣ ಸಿದ್ದೇಶ್ವರ ಜನ್ಮ ತಾಳೇನಲ್ಲ, ಅದೇ ರೀತಿ ಹಾಂಗ ನನ್ನಪ್ಪ ಜಗದು ರೇವಣ ಸಿದ್ದೇಶ್ವರ ಇವತ್ತು ಈ ವೇದಿಕೆ ಮೇಲೆ ಬರ್ತಾನ. ಪುಣ್ಯಾತ್ಮರಿ, ಎಲ್ಲರ ತಾಯಿ ಹೊಟ್ಟೆ ಹುಟ್ಟಿದ್ರ ನನ್ನಪ್ಪ ಜಗದು ರೇವಣ ಸಿದ್ದೇಶ್ವರು ಲಿಂಗದೊಳಗೆ ಉದ್ಭವ ಆಗಿಬಿಟ್ಟ. ಅಂತ ಜಗದ್ದು ರೇವಣ ಸಿದ್ದೇಶ್ವರರು
ಸಾಮಾನ್ಯರಲ್ಲ ಪುಣ್ಯಾತ್ಮರು. ಅವಾಗ ದೇಶ ಸಂಚಾರ ಮಾಡ್ಕೊತ ಬರ್ತಾರ ನನ್ನಪ್ಪ ರೇವಣಸಿದ್ಧರು. ಸುಗ್ಲಾದೇವಿಗೆ ಮಕ್ಕಳಾಗಿಲ್ಲಲ್ಲ. ಯಾವಾಗ 60 ವರ್ಷದ ಮುದುಕಿಯಾಗಳ ಸುಗ್ಲಾದೇವಿ ವಯಸ್ಸು ಹೋಗಿಬಿಟ್ಟದ, ಕಣ್ಣೆಲ್ಲ ಮನ್ಸಾಗಿ ಬಿಟ್ಟದ. ಯಾವಾಗ ತಾಯಿಗೆ ನೆದ್ರ ಕಾಣಂಗಿಲ್ಲ ಆಗ್ಯಾವ, ಹಾಂಗ ಸೊಲ್ಲಾಪುರ ಗ್ರಾಮದ ತಾಯಿ ಸುಗ್ಲಾದೇವಿ ವಯಸ್ಸಾಗಿ ಬಿಟ್ಟದ, ಮಕ್ಕಳಿಲ್ಲ ತಾಯಿ. ಇಲ್ಲ ಏನು ಇದು, ಯಾವಾಗ ನನ್ನಪ್ಪ ಜಗದ್ಗುರು ರೇವಣಸಿದ್ಧರು ಎಲ್ಲ ತನ್ನ ಭಕ್ತರೊಂದಿಗೆ ದೇಶ ಸಂಚಾರ ಮಾಡ್ಕೊತ ಬರ್ತಾರ. ಎಲ್ಲಿ? ಸೊಲ್ಲಾಪುರ ಗ್ರಾಮಕ್ಕೆ ಬರ್ತಾರ, ಸೊಂದಲಿಗೆ ಗ್ರಾಮಕ್ಕೆ. ಮನೆಯ ಗುರುಗಳು ಯಾರು? ನನ್ನಪ್ಪ ಸೊಂದಲಿಗೆ ಶಿವಯೋಗಿ ಸಿದ್ದರಾಮರು. ನಿಮಗೆಲ್ಲ ಹೇಳಿನಿ, ಗುಡ್ಯಾನ ರೇವಣಸಿದ್ಧಿ ಹ್ಯಾಂಗ್ ಬರ್ತಾನಂದ್ರ ದೋಪ ದೀಪದಿಂದ ಭಜನೆಯೊಂದಿಗೆ ಜಯಘೋಷಣೆ ಮಾಡ್ಕೊತ ಬರ್ತಾನ ನನ್ನಪ್ಪ ರೇವಣಸಿದ್ದೇಶ್ವರ. ಜಗದ್ಗುರು ರೇವಣಸಿದ್ದೇಶ್ವರ ಮಹಾರಾಜ್ ಕಿ ಜಯ. ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜಯ. ನೋಡಿ ಯಾವ ರೀತಿಯಾಗಿ ನಿಮ್ಗೆಲ್ಲ ಹೇಳಿನಿ. ಕಣ್ಣಿರತನ ಇಂಥದೆಲ್ಲ ನೋಡ್ಬೇಕಿಲ್ಲವ್ವ. ಇನ್ನೇನು ಒಂದು ತಿಂಗಳಾದ ಬಳಿಕ ಮತ್ ನಮ್ಮ ಮನೆ ನಮಗೆಲ್ಲ ಇರ್ತದ ಪುಣ್ಯಾತ್ಮರೇ. ಅಂತ ನನ್ನಪ್ಪ ಜಗದ್ ರೇವಣಸಿದ್ದೇಶ್ವರ ನೋಡಿ, ಅವನ ಅವತಾರ ನೋಡಿ ಹ್ಯಾಂಗ ಲಿಂಗದಿಂದ ಉದ್ಭವ ಹೊಂಟಿದ್ದಾನೆ. ಎಲ್ಲರೂ ಜಯಘೋಷಣೆ ಒಂದಿಗೆ. ನೋಡಿ ಹ್ಯಾಂಗ ಹೊಂಟ ರೇವಣಸಿದ್ದೇಶ್ವರ. ಶ್ರೀ ರೇವಣಸಿದ್ಧ ಭಕ್ತ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣಸಿದ್ಧ. ಹೌದು, ಭಕ್ತ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣಸಿದ್ಧ. ಸಿದ್ಧರಲ್ಲಿ ಸಿದ್ಧ ಶ್ರೀ ರೇವಣಸಿದ್ಧ. ಸಿದ್ಧರಲ್ಲಿ ಸಿದ್ಧ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣಸಿದ್ಧ. ಸಿದ್ಧರಲ್ಲಿ ಸಿದ್ಧ ಶ್ರೀ ರೇವಣಸಿದ್ಧ. ಸಿದ್ಧರಲ್ಲಿ ಸಿದ್ಧ ಶ್ರೀ ರೇವಣಸಿದ್ಧ. ಭಕ್ತ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣಸಿದ್ಧ. ಭಕ್ತ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣಸಿದ್ಧ. ಸಿದ್ಧರಲ್ಲಿ ಸಿದ್ಧ ಶ್ರೀ ರೇವಣಸಿದ್ಧ. ಸಿದ್ಧರಲ್ಲಿ ಸಿದ್ಧ ಶ್ರೀ ರೇವಣಸಿದ್ಧ. ಭಕ್ತ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣಸಿದ್ಧ. ಭಕ್ತ ಜೀವಿಗಳ ಉದ್ಧರಿಸುವ ಗುರು ಶ್ರೀ ರೇವಣಸಿದ್ಧ. ಜಗದ್ಗುರು ರೇವಣಸಿದ್ದೇಶ್ವರ ಮಹಾರಾಜ ಕಿ ಜಯ. ನೋಡಿ ನಿಮಗೆಲ್ಲ ಹೇಳಿಲ್ಲೇನು, ನಾವೆಲ್ಲ ರಾತ್ರಿ ಬೆಳಗನ ಕೊಲ್ಲಿಪಾಕಿ ಹೋಗಿ ಕರ್ಕೊಂಡು ಬಂದೇವ ಅಪ್ಪ ರೇವಣಸಿದ್ದಪ್ಪ. ಬೆಳಗನ ನಿದ್ದು ಗಟ್ಟಿ ಹೋಗಿದ ನಾವು ಎಲ್ಲ ಕಮಿಟಿ ಜನ ಬಸವಣ್ಣ ಎಲ್ಲರೂ ಕೂಡಿ ರಾತ್ರಿ 2 ಕುರ್ಜಾರ್ ತಗೊಂಡು ಹೋಗಿದ್ವಿ. ಅಲ್ಲಿ ಹೋಗಿ ರೇವಣಸಿದ್ದೇಶ್ವರ ಕರ್ಕೊಂಡು ಬಂದಿ ಪುಣ್ಯಾತ್ಮ. ಅವನು ಹಿಂಗ ರೇವಣಸಿದ್ದೇಶ್ವರ ಕೈಯೊಳಗ ಹಸಿರು ಧ್ವಜ. ಯಾವಾಗ ಹಸಿರು ಪೇಟ ಯಾವಾಗ ಇರುವಂತ ಜಗದ್ಗುರು ರೇವಣಸಿದ್ದೇಶ್ವರ. ಎಲ್ಲರಿಗೆ ಗುರುವಿನ ಗುರು, ಪರಮ ಗುರು, ಮೋಕ್ಷ ಗುರು, ಶಿಕ್ಷಾ ಗುರು ಆಗಿರ್ತವಂತವನೇ ಜಗದ್ಗುರು ರೇವಣಸಿದ್ದೇಶ್ವರ. ಅಂತ ನನ್ನಪ್ಪ ಜಗದ್ಗುರು ರೇವಣಸಿದ್ಧರು ದೇಶ ಸಂಚಾರ ಮಾಡುತ್ತಾ ಮಾಡುತ್ತಾ ಏನು ಮಾಡಿಬಿಟ್ಟಾರ, ಆ ಮುದ್ದನಗೌಡ ಮನೆ ಮೇಲೆ ಬರ್ನ ಅಲ್ಲಿ ನಿಂತು ಬಿಡ್ತಾರೆ ರೇವಣಸಿದ್ಧರು. ತಾಯಿ ಸುಗ್ಲಾದೇವಿಗೆ ವಯಸ್ಸಾಗ್ಯದ. ತಾಯಿ ಸುಗ್ಲಾದೇವಿಗೆ ವಯಸ್ಸಾಗ್ಯದ. ಮನೆ ಮುಂದೆ ಕುಂತಾಳ, ದವಸ ಧಾನ್ಯ ಹಸದು ಮಾಡ್ಕೋತ ಸುಗ್ಲಾದೇವಿ. ಜಗದ್ದು ರೇವಣಸಿದ್ದೇಶ್ವರ ಮುಂದೆ ನಿಂತು ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ ಅಂತ ಬಂದು ನಿಂತಾರ ಮನೆ ಮುಂದ. ಸುಗ್ಲಾದೇವಿ ತಲೆ ಅಳಗ್ಯಾಡಕಂತದ, ಈ ಕೈ ಹಚ್ಚಿ ನೋಡ್ತಾಳೆ, ಯಾರೋ ಯಪ್ಪ ಯಾರೋ ಯಪ್ಪ ಅಂದ ಬಳಿಕ ನೋಡ್ತಾಳೆ ತಾಯಿ ಸುಗ್ಲಾದೇವಿ. ಸಿದ್ಧರಿಗೂ ಸಿದ್ಧನಾದ ನನ್ನಪ್ಪ ಜಗದ್ಗುರು ರೇವಣಸಿದ್ಧರು ಬಂದು ನಿಂತಾರೆ. ತಾಯಿ ಸುಗ್ಲಾದೇವಿಗೆ ಆನಂದವೇ ಆನಂದ ಆಗಿಬಿಟ್ಟದೆ. ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳಿದ್ರೆ ಸುಗ್ಲಾದೇವಿ, ಧನ್ಯದಾದೆ ನನ್ನಪ್ಪ, ಧನ್ಯದಾದೆಯಪ್ಪ. ಅವಾಗ
ಜಗದ್ಗುರು ರೇವಣಾಸಿದ್ಧರು ಹೇಳುತ್ತಾರೆ, ತಾಯಿ ಸುಗ್ಲಾದೇವಿ, ನಿನ್ನ ಹೊಟ್ಟಿಯೊಳಗ ಜಗತ್ತನ್ನ ಬೆಳಗುವಂತ ಸಾಕ್ಷಾತ್ ಶಿವನ ಸುದ್ದನಾದ ಒಬ್ಬ ಮಗ ಹುಟ್ಟಿ ಬರ್ತಂದ ಆಸರು ಮಟ್ಟಾರ ಜಗದ್ಗುರು ರೇವಣಾಸಿದ್ಧರು. ಅಕ್ಕಿ ನಗಲಾಕತ್ತಳತಗಿ ಸುಗ್ಲಾದೇವಿ, ಏನು ಹುಚ್ಚಿದ್ದೀರಿ ಅಯ್ಯಪ್ಪ ಅನ್ನತಕ್ಕಿ, ಮಕ್ಕಳಿಗೆ ಜನ್ಮ ಕೊಡುವಂತದೇನು ಆಶೀರ್ವಾದ ಮಾಡಿದೆ ಖರೆಯದಿಲ್ಲ ಅಂತಲ್ಲ, ನನಗ ವಯಸ್ಸು ಹೋಗಿಬಿಟ್ಟದಲ್ಲ. ಮಕ್ಕಳಿಗೆ ಜನ್ಮ ಕೊಡುವಂತ ವಯಸ್ಸ ಮೀರಿ ಹೋಗ್ಬಿಟ್ಟದು ಓಯಪ್ಪ. ನನಗ ಯೌವನ ಹೋಗಿ ಮುಪ್ಪ ಬಸ್ತಿ ಬಂದಿನ ಓಯಪ್ಪ, ನಾ ಹೇಗ ಮಕ್ಕಳು ಜನ್ಮ ಕೊಡಲಿ? ತಾಯಿ ಸುಗ್ಲಾದೇವಿ ದುಃಖ ಮಾಡ್ತಾಳೆ. ಯಪ್ಪ, ಎಲ್ಲರೂ ಅಪಹಾಸ್ಯ ಮಾಡಿದ್ರೆ ನೀನು ನನಗೆ ಹಾಸ್ಯ ಮಾಡಕತ್ತಿ ಏನು? ಎಲ್ಲರೂ ನೋಡಿ ನಗಲಕ್ಕಂತಾರ, ನೀನು ನೋಡಿ ನಗದೇನೋ ಯಪ್ಪ? ತಾಯಿ ಸುಗ್ಲಾದೇವಿ ಕಣ್ಣೀರ್ ತೆಗಿತಾಳ, ಗಳಗಳ ಅಂತ ದುಃಖ ಮಾಡಕಂತಾಳೆ. ಯಾಕಂದ್ರೆ ಇಂಥ ಮುರುಗಿಗೆ ಆಶೀರ್ವಾದ ಮಾಡಿದ್ಯಲ್ಲ, ಇದು ಹಾಸ್ಯಾಸ್ಪದವಲ್ಲ ಏನು? ಅವಾಗ ನೀನು ಹಾಸ್ಯ ಮಾಡ್ತೀಯಪ್ಪ, ನಿನ್ನ ಒಳ್ಳೇದಾಗ್ಲಂತ ಬರ ಕೊಡು. ಇನ್ನ ಕೈ ಮಾಡಿ ಕರೆಕತ್ತನವ, ಇನ್ನೇನೆ ನಾನು ಜನ್ಮ ಕೊಡಲಿಪ್ಪ. ಅವಾಗ ರೇವಣ ಸಿದ್ದೇಶ್ವರ ಹೇಳುತ್ತಾರೆ, ಇಲ್ಲ ತಾಯಿ, ಯಾವಾಗ ನಿನ್ನ ಉದರದೊಳಗೆ ಒಬ್ಬ ಮಗ ಹುಡ್ತಾನ, ಸಾಮಾನ್ಯನಾದ ಮಗನಲ್ಲ ತಾಯಿ, ಸಾಮಾನ್ಯನಾದ ಮಗನಲ್ಲ, ಅಸಾಮಾನ್ಯನಾಗಿರ್ತಂತ ಮಗ ಹುಟ್ಟಿ ಬರ್ತಾನ. ತಾಯಿ ಸುಗ್ಲಾದೇವಿ ಆದ್ರೂ ಅಕ್ಕಿಗೆ ನಂಬಿಕೆ ಬರಂಗಿಲ್ಲ. ಅವಾಗ ಏನ ಮಾಡ್ಯಾನ ನನ್ನಪ್ಪ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರರು ತಾಯಿಯ ಮಸ್ತಕದ ಮ್ಯಾಲ ತಮ್ಮ ಹಸ್ತ ಇಟ್ಟಾರ. ಆ ತಾಯಿಯ ಮುಪ್ಪಾವಸ್ಥೆ ಹೋಗಿ ಪ್ರಾಯವಸ್ಥೆ ಬಂದ ತಾಯಿ ಸುಗ್ಲಾದೇವಿ ಪುಣ್ಯಾತ್ಮರೇ. ಅದಕ್ಕೆ ಹೇಳ್ತಾರೆ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧನ ಕೇಡು ನೋಡಯ್ಯ. ಅವಾಗ ಸುಗ್ಲಾದೇವಿ ಹೇಳುತ್ತಾಳೆ, ಗುರು ಬಂದ ಹರ ಬಂದ ಅಂತ ಹೇಳ್ತಾಳೆ ತಾಯಿ ಸುಗ್ಲಾದೇವಿ. ಕೊಲ್ಲಿಪಾಕಿ ಲಿಂಗದಲ್ಲಿಯೇ ಬಂದ, ಎಲ್ಲ ಭಕ್ತರನ್ನು ಸಲುಹಬೇಕೆಂದ. ಕುಂಭಜ ಮೊದಲಾದ ಋಷಿ ಮುನಿ ಜನಕ್ಕೆಲ್ಲ ಸಂಭ್ರಮದಿಂದ ಶಿವಜ್ಞಾನ ಸೊಲ್ಲ. ಗುರು ಬಂದ ಹರ ಬಂದ, ಗುರು ಬಂದ ಹರ ಬಂದ, ಶಿವ ಬಂದ ಮನೆಗೆ, ಗುರು ರೇವಣ ಸಿದ್ಧತಾ ಬಂದ ಮನೆಗೆ. ಗುರು ಬಂದ ಹರ ಬಂದ, ಶಿವ ಬಂದ ಮನೆಗೆ, ಗುರು ರೇವಣ ಸಿದ್ಧತಾ ಬಂದ ಮನೆಗೆ. ಗುರು ರೇವಣ ಸಿದ್ಧತಾ ಬಂದ ಮನೆಗೆ. ಗುರು ಬಂದ ಹರ ಬಂದ, ಗುರು ಬಂದ ಹರ ಬಂದ. ವಾ ಕೊಲ್ಲಿಪಾಕಿ ಲಿಂಗದಲ್ಲಿಯೇ ಬಂದ, ಎಲ್ಲ ಭಕ್ತರನ್ನು ಸಲುಹಬೇಕೆಂದ. ಕೊಲ್ಲಿಪಾಕಿ ಲಿಂಗದಲ್ಲಿಯೇ ಬಂದ, ಎಲ್ಲ ಭಕ್ತರನ್ನು ಸಲುಹಬೇಕೆಂದ. ಕುಂಭಜ ಮೊದಲಾದ ಗುರು ಮುನಿ ಜನಕ್ಕೆಲ್ಲ, ಕುಂಭಜ ಮೊದಲಾದ ಋಷಿ ಮುನಿ ಜನಕ್ಕೆಲ್ಲ ಸಂಭ್ರಮದಿಂದೇಳುವೆ ಶಿವಜ್ಞಾನ ಸೊಲ್ಲ. ಗುರು ಬಂದ ಹರ ಬಂದ, ಗುರು ಬಂದ ಹರ ಬಂದ, ಶಿವ ಬಂದ ಮನೆಗೆ, ಗುರು ರೇವಣ ಸಿದ್ಧತಾ ಬಂದ ಮನೆಗೆ. ಗುರು ಬಂದ ಹರ ಬಂದ.
ಗರೆದ ಕುರುಡ ಕುಂಟರಿಗೆಲ್ಲ ಕಣ್ಣು ಕಾಲ್ಗಳು ಕೊಟ್ಟ ಬರಡು ಗೋವಿನಿಂದ ಹಾಲನ್ನು ಗರೆದ ರನ್ನದ ಆವಿಗೆ ಚಿನ್ನದ ಬೆತ್ತ ರನ್ನದ ಆವಿಗೆ ಚಿನ್ನದ ಬೆತ್ತ ಪೊನ್ನಗಾದಿಪನೆ ಪರಮಾತ್ಮ ಬಂದ ಗುರು ಬಂದ ಹರ ಬಂದ ಗುರು ಬಂದ ಹರ ಬಂದ ಶಿವ ಬಂದ ಮನೆಗೆ ಗುರುರೇವನ ಸಿದ್ಧತಾ ಬಂದ ಮನೆಗೆ ಅಷ್ಟವರ್ಣಗಳಲ್ಲಿ ನಿಷ್ಠೆ ಇಡು ಎಂದ ಅಷ್ಟಮದಗಳೆಲ್ಲ ಸುಟ್ಟು ಬಿಡು ಎಂದ ಅಷ್ಟವರ್ಣಗಳಲ್ಲಿ ನಿಷ್ಠೆ ಇಡು ಎಂದ ಅಷ್ಟಮದಗಳೆಲ್ಲ ಸುಟ್ಟು ಬಿಡು ಎಂದ ವರ ಚಿಕ್ಕಮಣ್ಣೂರು ಗುರು ರೇಣುಕರ ವರ ಚಿಕ್ಕಮಣ್ಣೂರು ಗುರು ರೇಣುಕರ ನಿತ್ಯದಿ ನೀವು ಸ್ಮರಿಸಿರಿ ಎಂದ ಗುರು ಬಂದ ಹರ ಬಂದ ಗುರು ಬಾದ ಹರ ಬಾದ ಶಿವ ಬಾದ ಮನೆಗೆ ಗುರು ರೇವಣ ಸಿದ್ಧತಾ ಬಂದ ಮನೆಗೆ ಗುರು ರೇವಣ ಸಿದ್ಧತಾ ಬಂದ ಮನೆಗೆ ಗುರು ರೇವಣ ಸಿದ್ಧತಾ ಬಂದ ಮನೆಗೆ ಜೋರಾದ ಚಪ್ಪಳೊಂದಿಗೆ ದಯಮಾಡಿ ತಾಯಿ ಒಳಗೆ, ಯಾಕಂದ್ರೆ ಒಬ್ಬರು ಗದ್ದಲ ಆಗ್ಬಿಡ್ತದ. ಇಲ್ಲಿ ಬಂದು ಕೊಡ್ತಾರೆ, ಪುರಾಣ ಮುಗಿದ ತಕ್ಷಣ ಎಲ್ಲರೂ ಜೋಳಿಗೆ ನೀವೇ ಹಾಕಿ ನಮಸ್ಕಾರ ಮಾಡಕತ್ತಿರತ್ತ. ಪುತ್ರು ಈಗ ಯಾರೋ ತಗೋಬೇಡ ಅಂಕ ಲಾಸ್ಟಿಗೆ ಇಲ್ಲಿ ಕುಂಡ್ಸಾಮ್ರಿ. ಮುಂದಿನ ಸಲ ಮಗ ಹುಡ್ದ ರೇವಣ ಸಿದ್ದಪ್ಪ ರೇವಣ ಸಿದ್ಧ ಅಂತ ಹೆಸರು ಇಡಕತ್ತಿರತ್ತ. ಈ ಸಂದರ್ಭದೊಳಗೆ ನಾಯಿಲ್ಲ ಹಂಗ ಇವತ್ತ ಈ ಯಮಾಗ ಈ ಕುಮಾರಿ ಹುಡುಗ ನಿಮ್ಮ ಊರ ಜಂಗಮ ಮೂರ್ತಿ ರೇವಣ ಸಿದ್ದೇಶ್ವರ ವೇಷಭೂಷಣ ನಿಜವಿರದ ರೇವಣ ಸಿದ್ದೇಶ್ವರ. ಅದಕ್ಕೆ ಅಂತ ನನ್ನಪ್ಪ ರೇವಣ ಸಿದ್ದೇಶ್ವರ ಇವತ್ತು ಬಂದಾನೆ. ಅದಕ್ಕೆ ಬಂದಾನ ಸುಗ್ಲಾದೇವಿಗೆ ಆಶ್ರಯ ಮಾಡಕ್ ಬಂದ. ನಾವೆಲ್ಲ ಸುಮ್ಮನೆ ಪುರಾಣದಾಗ ಹೇಳೋಣ ಬೇಡಪ್ಪ, ಅದು ನಿಜವಾಗಿ ಪಾತ್ರ ಸಮೇತ ಮಾಡಿದಾಗ ನಮಗ ಸಹಿತ ನೋಡಾಕ ಕಣ್ಣಿದ್ರ ಸಹಿತ ನಮಗೆಲ್ಲ ಧನ್ಯವಾಗಿ ಬಿಡ್ತೀವಿ. ಇಷ್ಟೇ ಅಲ್ಲ, ಮುಂದೆ ಸಿದ್ಧಾರಾಮ ಮಲ್ಲಾಗ ಹೋದ ಮಲ್ಲಾಗ ಎಲ್ಲ ಕರ್ಕೊಂಡು ಶ್ರೀಶೈಲಕ್ಕೂ ಕರ್ಕೊಂಡು ಬರ್ತೀವಿ. ಇನ್ನೊಬ್ಬ ಎಲ್ಲ ಬರ್ತಾ ಪುರಾಣ ಕೇಳಿ ಬರೇ ನೀವು ಮನ್ಯಾಗ ಬಿಡು ಒಂದು 15 ದಿವಸ ಒಂದು ತಿಂಗಳು ಏನಾಗಲ್ಲ. ಇಲ್ಲಿಗೆ ಏನಾಗ್ಯದ, ಯಾವಾಗ ತಾಯಿ ನನ್ನವ್ವ ಸುಗ್ಲಾದೇವಿ ಬಾರಮ್ಮ, ಯಾವಾಗ ತಾಯಿ ನನ್ನವ್ವ ಆಕಿನೇ ನಮ್ ಗುರ್ತಾಯಿನೇ ಸುಗ್ಲಾದೇವಿ. ಯಾಕಂದ್ರೆ ಮೊದಲು ನಮ್ದು ಶಿರ ಭಾಳ ಬರ್ರಿ ಪುಟ್ಟು ಬಾ ಜೋಳಿಗೆ ಅದ್ರ ಬಸಮಾದಿಲ್ಲ ಒಳಗೆ ಮಾಡಿದೆ ಅಂದ್ರೆ ಜಗತ್ತನ್ನ ಬೆಳಗುವಂತ ಮಗ ಹುಟ್ಟಿ ಬರ್ತಾನೆ. ಆಸನ ಮಾಡಿಬಿಟ್ಟವರೇ ಜಗದು ರೇವಣ ಸಿದ್ದೇಶ್ವರ ಪುಣ್ಯಾತ್ಮರೇ. ಶಿವ ಸಾಂಬ ಜಯ ನಮ ಪಾರ್ವದೇ ಶಿವ ಹರ ಹರ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜಯ. ಯಾವ ರೀತಿಯಾಗಿ ಆ ತಾಯಿನ ನೋವು ದಯಮಾಡಿ ಹಂಕ ಕೂಡಿ ನಾ ಪುರಾಣ ಮುಂದದೆಲ್ಲರೂ ಮ್ಯಾಗ ಬರಕತ್ತಿರತ್ತ. ರೇವಣ ಸಿದ್ದೇಶ್ವರ ಎಲ್ಲ ನಿಮ್ಮ ಕೈಯಾರ ನೀವೇ ದರ್ಶನ ಮಾಡಕತ್ತೀರಿ. ಹಾಗ ತಾಯಿನ ನೋವು ಸುಗ್ಲಾದೇವಿ ಮಹಾತ್ಮರು ಎಲ್ಲ ಮೊದಲು ಏನ ಮಾಡ್ಯಾರ, ಭಸ್ಮ ಬರೇ ಬೂದಿ ಕೊಟ್ಟಾರ. ಯಾವಾಗ ಬರೇ ಬೂದಿದಿಂದ ಮಹಾರೋಗ ಹೋಗಿಬಿಟ್ಟದ, ಬೂದಿದಿಂದ ಏನೆಲ್ಲ ಆಗಿಬಿಟ್ಟದಲ್ಲ.
ತಾಯಿ ಸುಗ್ಲಾದೇವಿ ಕೆಲವೊಂದು ದಿವಸಗಳಾಗಲಿಲ್ಲ ಗರ್ಭವತಿ ಆಗುತ್ತಾ ಈ ಸುಗ್ಲಾದೇವಿ. ಒಂದು ಮಾತು ಹೇಳ್ತೀನಿ ಶರಣ ಬಂಧುಗಳೇ, ಅಂಕ ಬಿಡ್ರ ಹಿಂದಡೆ ಹಾಕತ್ತಿರ. ಯಾವಾಗ ಶರಣರ ಸಂತರ ಮಹಾತ್ಮರ ವಾಣಿ ಎಂದು ಸುಳ್ಳಾಗುವುದಿಲ್ಲ, ಸುಳ್ಳಾಗುವುದಿಲ್ಲ. ನೀವೆಲ್ಲ ನೋಡಿದ್ರಲ್ಲ. ಅದಕ್ಕೆ ಹೇಳುತ್ತಾರೆ, ನೀನು ಒಲಿದರೆ ಕೊರಡು ಕೊನೂರ್ದಯ್ಯ, ನೀನು ಒಲಿದರೆ ಬರಡ ಹೊಯ್ಯುವುದಯ್ಯ. ಯಾವಾಗ ಅವನ ಕರುಣೆ ಆಯ್ತಂದ್ರೆ, ರೇವಣ ಸಿದ್ದೇಶ್ವರ ಒಲಿತಂದ್ರ ಏನೆಲ್ಲ ಆಗಿ ಬಿಡ್ತದೆ. ಹಿಂದಡೆ ಬರಾಕ್ತದೆ, ಹಿಂದಡೆ ಕೂಡ ತೆಳಕೂಡು ಹಿಂದಡೆ ಮ್ಯಾ ಬರಾಕತ್ತಿರ. ಯಾವಾಗ ಪುಣ್ಯಾತ್ಮನ ಏನೆಲ್ಲ ಆಗಿಬಿಡ್ತದೆ, ಭಗವಂತನ ಒಲಿಮೆ ಆಯ್ತಂದ್ರೆ. ಹಾಗಿಲ್ಲ ಏನಾಗಿದೆ, ಯಾವಾಗ ನನ್ನಪ್ಪ ಜಗದ್ದು ರೇವಣ ಸಿದ್ದೇಶ್ವರ. ಯಾಕಂದ್ರೆ ಶರಣರ ವಾಣಿನೇ ಹಂಗ ಇರ್ತದೆ. ಪೂರ್ವದಲ್ಲಿ ಹುಟ್ಟುವಂತ ಸೂರ್ಯ ಬದಲಾಗಬಹುದು, ಆದರ ಶರಣರ ಸಂತರ ಮಹಾತ್ಮರ ವಾಣಿ ಎಂದು ಸುಳ್ಳಾಗುವುದಿಲ್ಲ. ನೀವೆಲ್ಲ ಈ ಇಸ್ಲಾಂ ಧರ್ಮದೊಳಗೆ ಹಜ್ಜುಮಾ ಅಂತ ಆಗಿ ಹೊರಡ, ಹಜ್ಜುಮಾ ಅಂತ ತಿಳ್ಕೊಂಡು. ಹಜ್ಜುಮಾ ಪತಿಯಾಗಿರ್ತಂತ ಇಮಾಮ್ ಸಾಬ ಮಕ್ಕಳಾಗಿದ್ದಿಲ್ಲ ಅವರಿಗೆ. ಮದುವೆಯಾಗಿ ಬಹಳ ದಿವಸ ಆಗಿತ್ತು, ಹಜ್ಜುಮಗ ಮಕ್ಕಳೇ ಆಗಿಲ್ಲ. ದಿನಾಲು ಗಂಡ ಹೊಲಕ್ಕ ಹೋಗಮ್ಮ ನಟ್ ಕಡ್ಯಾಕ, ಹಜ್ಜುಮ ಗಂಡಗೆ ಬುತ್ತಿ ತೊಗೊಂಡು ಹೋಗ್ತಾಳೆ, ಗಂಡಗೆ ಬುತ್ತಿ ತೊಗೊಂಡು ಹೋಗ್ತಾಳೆ. ಗುಡ್ಡದ ವಾರಾಗ ಅವ್ರ ಹೊಲ ಅದ. ತಾಯಿ ನನ್ನವ್ವ ಹಜ್ಜುಮ ತಲೆ ಮೇಲೆ ಬುತ್ತಿ ಗಂಟದ ಮಣ್ಣಿನ ತತ್ರಳು ನೀರು ತಗೊಂಡು ಗಂಡಗೆ ಬುತ್ತಿ ತೊಗೊಂಡು ಹೋಗ್ತಾಳೆ. ಅಲ್ಲಿ ಗುಡ್ಡದೊಳಗೆ ಒಂದು ಗವಿ ಅದ, ಆ ಗವಿಯೊಳೊಬ್ಬ ಮಹಾತ್ಮರು ಅನುಷ್ಠಾನ ಮಾಡಿದ್ರು. ಒಬ್ಬ ಮಹಾತ್ಮರು ತಿಂಗಳು 15 ದಿವಸ ಒಮ್ಮೆ ಗವಿಯಿಂದ ಹೊರಗೆ ಬರ್ತಿದ್ರು. ಅವರೇ ಖಾದರ್ ಲಿಂಗರು. ಯಾವಾಗ ತಾಯಿ ಹಜ್ಜುಮ ಬುತ್ತಿ ತಗೊಂಡು ಹೊಂಟಿಳಂತ, ಖಾದರ್ ಲಿಂಗ ಶರಣರು ಗವಿಯಿಂದ ಹೊರಗೆ ಬಂದಾರೆ. ಹಶುವಾಗ್ಯದ ಮಹಾತ್ಮರಿಗೆ, ಹಶುವಾಗ್ಯದ. ಅವಾಗ ಏನು ಮಾಡ್ಯಾರ ಮಹಾತ್ಮರವ್ವ, ಅಮ್ಮ ಹಶುವಾಗಿದೆ ಅವ್ವ ಬುತ್ತಿ ಕೊಡು ಅಂದ ಕೂಗಿ ಬಿಟ್ಟಾರ ಮಹಾತ್ಮರವ್ವ, ಹಶುವಾಗ್ಯದ. ತಾಯಿ ಹಜ್ಜುಮ ಹಳ್ಳಿ ನೋಡ್ತಾಳ, ಅವ್ವ ಅಂತ ಕೂಗ್ಯಾರ. ಯಾರು ಮದುವೆಯಾಗಿ ಬಹಳ ದಿವಸ ಇದ, ನನಗೆ ಯಾರು ಅವ್ವ ಅಂತ ಕರೆದಿದ್ದಿಲ್ಲ, ಅಮ್ಮ ಅಂತ ಯಾರು ಕರೆದಿಲ್ಲ, ಯಾರು ನನಗೆ ಅವ್ವ ಅಂತ ಕರೆದಾರ ಅಂತ ತಿಳ್ಕೊಂಡು ಹಜ್ಜುಮ ಹೋಗಿ ನೋಡ್ತಾಳ. ಅಲ್ಲೊಬ್ಬ ಮಹಾತ್ಮರು ನಿಂತಿದ್ರಂತೆ. ತಾಯಿ ಹಜ್ಜುಮ ಹೇಳ್ತಾಳೆ, ಯಪ್ಪ ನೀ ನನಗೆ ಏನಂತ ಕರೆದಿ ಎಲ್ಲಕ್ಕಿ. ಅವಾಗಲ್ಲಿರುವಂತ ಖಾದಲಂಗ ಶರಣರು ಹೇಳುತ್ತಾರೆ, ವಾ ಲೋಕದ ಹೆಣ್ಣು ಮಕ್ಕಳೆಲ್ಲ ನನ್ನ ತಾಯಿ ಇದ್ದಂಗ, ಅದಕ್ಕೆ ಅವ್ವ ಅಂತ ಕರೆದಿನಿ, ಅವ್ವ ಅಂತ ಕರೆದಿನಿ ಅಂದ ಬಳಿಕ, ಯಪ್ಪ ಯಾಕೆ ಕರೆದಿ ಅಂದ್ರೆ ತೆಕ್ಕಿ, ಏನಿಲ್ಲವ್ವ ಹಶು ಆಗ್ಯದ, ಅದಕ್ಕ ಒಂದು ರೊಟ್ಟಿ ಕೊಡು ಅಂದ್ರೆ ಶರಣರು. ತಾಯಿ ಹಜ್ಜಮಗೆ ಎಷ್ಟು ಆನಂದ ಆಗಿಬಿಟ್ಟದೆ. ಯಾವಾಗ ಮಹಾತ್ಮರ ಹಶು ಆಗ್ಯದ ಅಂತ ತಿಳ್ಕೊಂಡು ಗಂಡನಗ ತಗೊಂಡು ಹೋಗುವಂತ ಬುದ್ಧಿ ಗಂಟೆ ಬಿಚ್ಚಾಳ. ಒಂದು ರೊಟ್ಟಿ ಮೇಲೆ ಪಲ್ಯ ಹಚ್ಚಾಳ, ಮಹಾತ್ಮರ ಕೈಯಾಗ ರೊಟ್ಟಿ ಕೊಟ್ಟಾಳೆ. ಹಶುವಾದ ಶರಣ ರೊಟ್ಟಿ ಊಟ ಮಾಡ್ಯಾರ. ಬಹಳ ಹಶುವಾಗಿತ್ತು ಅವ್ರಿಗೆ. ಒಂದಲ್ಲ ಎರಡಲ್ಲ 4 ರೊಟ್ಟಿ ಊಟ ಮಾಡ್ಯಾರ. ಗಂಡಗೆ ಒಯ್ಯುವಂತ 4 ಒಟ್ಟು ರೊಟ್ಟಿ ಊಟ ಮಾಡ್ಯಾರ. ಅವಾಗ ನೀರು ಹಾಕಂದಾರ. ಮಣ್ಣಿನ ತತ್ರಾಣಿ ಅದ, ಮ್ಯಾಗಿನ ಮುಸ್ರ ತಗದ ಏನ್ ಮಾಡ ತಾಯಿ ನಾವು ಹಜ್ಜುಮ ನೀರು ಹಾಕಕತ್ತಾಳ. ಯಾವಾಗ ಖಾದಲಂಗ ಶರಣ ಬಗ್ಸಿ ಮಾಡ ನೀರು ಕುಡಿಯಾಕತ್ತಾರ. ನೀರು ಕುಡಿಯುವಂತ ಸಮಯದೊಳಗ ಆ ತಾಯಿ ಕಣ್ಣ ನೀರು ಟಪ ಟಪ ಅಂತ ಬೀಳಾಕತ್ತಿದಂತೆ. ಅವಾಗ ಶರಣರ ಖಾದಲಂಗ ಶರಣ ಹಿಂಗ ಮ್ಯಾಗ ನೋಡ್ತಾರೆ, ತಾಯಿ ಹಜ್ಜುಮನ ಕಣ್ಣಾಗ ನೀರು ಬರ್ಲಾಕತ್ತವೆ. ಶರಣರ ಕೇಳ್ತಾರೆ, ಅಮ್ಮ ಯಾಕೆ ಬಾ ನಿನ್ನ ಕಣ್ಣಾಗ ನೀರು ಯಾಕೆ ದುಃಖ ತಾಯಿ, ಯಾಕೆ ನಿನ್ನ ದುಃಖ ಮಾಡಕತ್ತಿ ಅಂದ ಬಳಿಕ ಆ ತಾಯಿ ಹೇಳತ್ತಳಿಪ್ಪ, ನೀನು ನನಗೆ ಅವ್ವ ಅಂತ ಕರೆದಿಯಪ್ಪ, ಅಮ್ಮ ಅಂತ ಕರೆದಿದ್ಯಪ್ಪ, ನನ್ನ ಮಕ್ಕಳಿಲ್ಲ, ಅದ್ ನೋಡಿ ಕಣ್ಣೀರು ಬರತ್ತವ, ಅದಕ್ಕೆ ಕಳ್ಳಾಕತ್ತೀನಿಪ್ಪ, ನನ್ನ ಮಕ್ಕಳಿಲ್ಲ ಅದಕ್ಕೆ ಕಳ್ಳಾಕತ್ತೀನಿ. ಅವ್ವ ಹೇಳ್ತಾರೆ ಖಾದರ್ಲಿಂಗ ಶರಣರು, ದುಃಖ ಮಾಡಬೇಡ ಅಮ್ಮ, ನೀನು ದುಃಖ ಮಾಡಬೇಡ ತಾಯಿ, ನನಗೇನು ಹೊಟ್ಟೆ ತುಂಬ ಊಟ ಮಾಡಿಸಿದೆಯಲ್ಲ, 1 ವರ್ಷದೊಳಗ ಒಬ್ಬ ಗಡಬ ಹುಡ್ತ ಚಿಂತೆ ಮಾಡಬೇಡ ಅಂದ್ರೆ ಖಾದರ್ಲಿಂಗ ಶರಣರು.
ಮುಂದೆ ಯಾವಾಗ ಮಹಾತ್ಮರು ಊಟ ಮಾಡ್ಯಾರ, ಖಾಲಿ ಬುತ್ತಿ ಪಡ್ಕೊಂಡು ಹೊಲಕ್ಕೆ ಹೋಗ್ಯಾಳ. ಹೊಲ್ದಾಗ ಗಂಡ ಇಮಾಮ್ ಸಾಬ ನಟ್ ಕಡ್ಯಾಕ ಅಂತಿದ್ದ, ಹೆಂಡತಿ ಕೈಯಾಗ ರೊಟ್ಟಿ ಇಲ್ಲ, ಖಾಲಿ ಬುತ್ತಿ ಪಡಿತು. ಅವಾಗ ಕೇಳಿದ್ರಂತ, ಮತ್ತೆ ಯಾಕ ರೊಟ್ಟಿ ತಂದಿಲ್ಲ ಅಂತ ಕೇಳಿದ್ರಂತ. ಅವಾಗ ತಾಯಿ ಹಜ್ಜುಮ ಹೇಳ್ತಾಳ, ಏನಿಲ್ಲ ರೀ, ಬರುವಂತ ಸಮಯದೊಳಗ ಒಬ್ಬ ಮಹಾತ್ಮರ ಹಶುವಾಗಿತ್ತು, ನೀವು ತಂದಿರ್ತಕ್ಕಂಥ ಬುತ್ತಿ ಅವ್ರಿಗೆ ಕೊಟ್ಟು ಬಂದಿ. ಹೋತ ಹೇಳ್ತಾ ಹೇಳಕ್ ಬರಂಗಿಲ್ಲ. ಇಬ್ಬರು ಹೊಸ್ತಾಗಿ ಲಗ್ನ ಆಗಿರತ್ತೆ. ಅವ ಲಗ್ನ ಹೊಸ್ತಾಗಿ ಆತಾರಲ್ಲ, ಮತ್ತ ಹೊಸ್ತಾಗಿ ಲಗ್ನ ಆಗಿರೋ ಅವ ಹೊಸ್ತಾಗಿ ಬಂದೇಳಿ ಹೆಣ್ತಿ, ಮತ್ತೆ ಹೊಸ್ತಾಗಿ ಬರ್ತಾಳಲ್ಲ ಅವ. ಆಕಿ ಹೆಣ್ತಿ ಅಡ್ಗೆ ಮಾಡ, ಪಾಪ ಹೊಸ್ತಾಗಿ ಬಂದಳು, ಅಡ್ಗೆ ಮಾಡ, ಏನು ಮಾಡ್ರಿ ಅಂತ ಕೇಳದ್ರತ್ತ ಗಂಡಗೆ. ಅವ ಗಂಡ ಏನಿಲ್ಲ, ಸ್ವಲ್ಪ ಅದ ಉದುರು ಬ್ಯಾಳೆ ಪದರ ಗಡಬ ಮತ್ತು ಉಳ್ಳಾಗಡ್ಡಿ ಚಟ್ನಿ ಬ್ಯಾಳೆ ಮಾಡ ಅಂತ. ಆಕಿ ಚಂದ ಗೋಧಿ ರೌದಿ ಮೇಲೆ ಕಡಬ ಮಾಡಿ ಉಳ್ಳಾಗಡ್ಡಿ ಚಟ್ನಿ ಬ್ಯಾಳೆ ಕುದಿಸಿ ಗಂಡಗೆ ಉಳುಕ್ ತಂದ್ಕೊಂಡು ಅವ ಅಂದ, ಹೊಸ್ತ ಲಗ್ನ ಆಗೀವಿ, ನೀ ನನಗೆ ಉಣಿಸು, ನಾನು ನಿನಗೆ ಉಣಿಸ್ತೇನೆ ಅನ್ನತ್ತವ. ಅವಾಗ ಏನು ಮಾಡ್ಯಾಳ, ಗಂಡ ಲಟ್ಟ ಐತ್ಯವ. ಆಕಿ ಒಂದು ಮೊದಲ ಕಡಬ ತೆಳಗಿರ್ತಾವ ಗೋಧಿ ಕಡಬ ನೀರಾನು, ಒಂದು ಕಡಬು ಪೂರಾ ತಗೊಂಡಾಳ, ಉಳ್ಳಾಗಡ್ಡಿ ಚಟ್ನಿ ಹಚ್ಚಾಳ. ಅದಕ್ಕೆ ಇನ್ನೇನು ಗಂಡನ ಬಾಯಾಗ ಇಡುವಾಗ ಕರೆಂಟ್ ಹೋಗ್ಬಿಡ್ತತ್ತ. ಗಂಡನ ಬಾಯಾಗ ಇಡತ್ತಿತ್ತು ಅದು ಕಣ್ಣಾಗ ಗೊತ್ತಿರತ್ತಕಿ. ಹಾಗೆ ಆಗಲ್ಲ. ಇಲ್ಲಿ ಏನಾಗ್ಯದ, ಎಲ್ಲಿ ಬಿಟ್ರಿ ಬಸವಣ್ಣವ್ರ ಪುರಾಣ, ಎಲ್ಲಿ ಬಿಟ್ಟಿರಿ? ಇದು ಎಲ್ಲಿ ಇರ್ಲಿ. ಯಾವ ರೀತಿಯಾಗಿ ಆ ತಾಯಿ ಹಜ್ಜುಮ ಗಂಡಗೆ ಹೇಳದಲ್ಲ, ನಿನ್ನ ತಂದ ಬುದ್ಧಿಯಲ್ಲ ಮಹಾತ್ಮರು ಊಟ ಮಾಡ್ಯಾರ ಅಂದ ಬಳಕ. ಅವಾಗ ಇಮಾಮ್ ಸಾಹೇಬ್ ಅಂದ, ಎಂತ ಪುಣ್ಯಾತ್ಗಿತ್ತಿದ್ದಿ ನೀವು, ನನಗಾಗಿ ತಂದ ಬುದ್ಧಿ ಒಬ್ಬ ಮಹಾತ್ಮರು ಊಟ ಮಾಡ್ಯಾರ ಅಂತ ತಿಳ್ಕೊಂಡು ಅವಾಗ ಬಹಳ ಖುಷಿ ಪಟ್ಟ. ಮುಂದೆ ಕೆಲವೊಂದು ದಿವಸಗಳು ಗತಿಸಲಿಲ್ಲ, ಆ ತಾಯಿ ಹಜ್ಜಮ್ಮ ಒಂದು ಗಂಡು ಮುಂದೆ ಜನ್ಮ ಕೊಡ್ತಾಳ. ಅವರೇ ಸಂತ ಶರೀಫ್ ಶರೀಫ್ ಸಾಹೇಬ್ರ ಪುಣ್ಯಾತ್ಮ. ಈ ಮಾತ್ಮ ಯಾಕೆ ಹೇಳದಂದ್ರ, ಶರಣರ ಆಶೀರ್ವಾದ. ಜಗದ್ಗುರು ರೇವಣಾ ಸಿದ್ದೇಶ್ವರ ತಾಯಿ ಸುಗ್ಲಾದೇವಿಗೆ ಆಶ್ರಯ ಮಾಡ್ಯಾರ. ಎಂತ ಮಗ ಹುಡ್ತದ. ಅವಾಗ ಹೇಳ್ತಾರೆ ಜಗದ್ಗುರು ರೇವಣಾ ಸಿದ್ದೇಶ್ವರರು, ಯವ್ವ ಇದೇನು ಸೊನ್ನಲಿಗೆ ಗ್ರಾಮ, ಇದು ಕುಗ್ರಾಮ ಅದು. ಮುಂದೆ ನಿನ್ನ ಮಗ ಹುಟ್ಟಿ ಬಂದ ಬಳಿಕ ಈ ಊರ ಇದು ಕೈಲಾಸಾಗಿ ಮೆರಿತದ ಅಂತ ಮಗ ಹುಟ್ಟಿ ಬರ್ತಾನ. ನಿನ್ನ ಮಗ ಯಾರ ಜೊತೆ ಮಾತಾಡಂಗಿಲ್ಲ, ಮೂಕ ಮಗ ಇರ್ತದ, ಊಟ ಅನ್ನಂಗಿಲ್ಲ, ಹಸಿವು ಅನ್ನಂಗಿಲ್ಲ, ನಿದ್ದೆ ಅನ್ನಂಗಿಲ್ಲ, ಯಾರ ಜೊತೆ ಮಾತನಾಡೋದಿಲ್ಲ, ನಿತ್ಯ ತೃಪ್ತನಾಗಿರ್ತಂತ ಮಗ ಹುಟ್ಟಿ ಬರ್ತಾವ. ಮುಂದಿನೆಲ್ಲ ಹೇಳ್ಬಿಟ್ರು, ಇಂಥದೇ ಮಗ ಹುಡ್ತದ, ಮೂಕ ಮಗ ಹುಡ್ತಾನ. ಹುಟ್ಟಿದ ಮಗನಿಗೆ ಸಿದ್ದರಾಮ ಅಂತ ಹೆಸರು ಅಂತ ಹೇಳಿ ಏನ ಮಾಡ್ಯಾರ. ಯವಾ ನನ್ನಪ್ಪ ಜಗದ್ಗುರು ರೇವಣಾ ಸಿದ್ದೇಶ್ವರ ಆ ತಾಯಿ ಸುಗ್ಲಾದೇವಿಗೆ ಆಶ್ರಯ ಮಾಡಿಬಿಟ್ಟಾರೆ. ಮುದ್ದನ ಗೌಡ ಓಡೋಡಿ ಬಂದನ, ಆನಂದವೇ ಆನಂದ. ಸಾಕ್ಷಾತ್ ಶಿವನ ಅವತಾರಿಯಾಗಿರ್ತಂತ ಜಗದ್ಗುರು ರೇವಣಾ ಸಿದ್ದೇಶ್ವರ ಇವತ್ತ ಪ್ರತಿಯೊಬ್ಬರಿಗೆ ಗುರು ಆದವರೇ ಅವರೇ ಅದಾರ. ಮೊದಲನೇ ಗುರು ಯಾರಪ್ಪ ಅಂದ್ರೆ ಜಗದ್ಗುರು ರೇವಣಾ ಸಿದ್ದೇಶ್ವರ ಅಂತ. ನನ್ನಪ್ಪ ಜಗದ್ಗುರು ಅಲ್ಲಿ ರೇಣುಕಾಚಾರ್ಯರಾಗ್ಯಾರ, ಇಲ್ಲಿ ರೇವಣಾ ಸಿದ್ಧರಾಗಿಬಿಟ್ಟಾರಲ್ಲ. ಹಾಂಗ ತಾಯಿ ನನ್ನವ್ವ ಸುಗ್ಲಾದೇವಿ ಗರ್ಭವತಿ ಆಗಕ್ಕಂತಾಳೆ. ಏನು ಆನಂದ ಅಂತೀರಿ? ಆನಂದವೇ ಆನಂದ, ಪರಮಾನಂದ ಭರಿತಲಾದ ತಾಯಿ ನನ್ನವ್ವ ಸುಗ್ಲಾದೇವಿ ನೋಡ್ಬೇಕು, ಏನು ಆನಂದ ಅಂತೀರಿ? ಎಲ್ಲ ಜನ ಎಲ್ಲ ಮಾತಾಡಕಂತಾರ, ಎಂತ ಮಗ ಹುಟ್ಟ್ಯಾದ ತಾಯಿ, ಎಂತದ ಪುಣ್ಯಾತ್ಗಿತ್ತಿ. ನಾಳೆ ಶರಣ ಸೋಮವಾರ, ನಾಳೆ ಶರಣ ಸೋಮವಾರ, ಮೊದಲನೇ ಸೋಮವಾರ. ನಾಳೆ ನಾಗರ ಪಂಚಮಿ ಹಬ್ಬ ಅಲ್ಲವ. ಏನು ನಾಳೆಗೆ ಎಲ್ಲರ ಏನು ನಾಗ ಹಾಲ್ಯಾರದೇನು ಏನು ಸಡಗರ. ಅದಕ್ಕೆ ನಾಳೆ ದಿವಸ ಸಿದ್ದರಾಮೇಶ್ವರ ಜನನವಾಗಿ ಬಿಡುತ್ತ. ನಾಳೆ ದಿವಸ ಅದೇ ಇಲ್ಲ, ಅದೇ ಸಂದರ್ಭದೊಳಗೆ ಭಕ್ತಿ ಸಂಪನ್ನರು ಮಹಾದಾನಿಗಳಾಗಿರ್ತಕ್ಕಂಥ ಈರಣ್ಣ ಕಾಯುವಂಥ ಸಮಯ ಮಲ್ಲಯ್ಯ ಹುಡುಕಾಡಕ್ಕೆ ಹೋಗ್ತಾನ. ಮಲ್ಲಯ್ಯ ಸಹಿತ ನಿಮ್ಮಲ್ಲಿ ಬರ್ತಾನ, ಸಿದ್ದರಾಮೇಶ್ವರ ಬರ್ತಾನ. ಅಂತ ಸುಂದರವಾಗಿರ್ತಕ್ಕಂಥ ಪುರಾಣದ ಏನಿಲ್ಲ ಜೀವನದೊಳಗೆ ಎಲ್ಲ ಬರ್ತದೆ, ಎಲ್ಲ ಹೋಗ್ತದ. ಸಂಪತ್ತು ಶಾಶ್ವತ ಅಲ್ಲ. ಅಂತಪ್ಪನ ಜಾಗ ನಾವೆಲ್ಲ ಕುಂತೀವಿ ಅನ್ನೋ ಬಳಕೆ. ಸಾಯಂಕಾಲ ನೋಡ್ರಿ ಎಲ್ಲ ನನ್ನ ತಾಯಿ ಎಲ್ಲ ನಮ್ಗೆ ಎಷ್ಟು ವಯಸ್ಸೆಲ್ಲ ಬಂದು ಕುಂದಿರ್ತಾರೆ. ಆದ್ರೆ ಎಲ್ಲ ನನ್ನ ತಾಯಿ ಬಳಗ, ಶರಣ ಬಳಗ. ಫೋಟೋದಾಗ ಹೇಗನ ಇದು ರೇವಣ ಸಿದ್ಧನ ಹಂಗಾದ ಅಂತ. ನನ್ನಪ್ಪ ಜಗದ್ದು ರೇವಣಾ ಸಿದ್ದೇಶ್ವರ ಇವತ್ತ ನಮ್ಮೂರಿಗೆ ಇವತ್ತು ಬಂದ ನನ್ನ ಬಳಕ ನಾವೆಲ್ಲ ಪುಣ್ಯ ಮಾಡಿ
ಅದಕ್ಕೆ ಭಗವಂತ ಕಣ್ಣು ಕೊಟ್ಟ ನಾವೆಲ್ಲ ನೋಡಬೇಕು. ಯಾವಾಗ ವಯಸ್ಸು ಹೋತ ಹೇಳಕ್ ಬರಂಗಿಲ್ಲ, ಯಾವಾಗ ಕಾಲ ಹೋತ ಹೇಳಕ್ ಬರಂಗಿಲ್ಲ, ಯಾವಾಗ ಕಿವಿ ಹೋತ ಹೇಳಕ್ ಬರಂಗಿಲ್ಲ. ಭಗವಂತದೆಲ್ಲ ಕೊಟ್ಟಾನಲ್ರಿ. ಭಗವಂತದೆಲ್ಲ ಸಂಪತ್ತು ಕೊಟ್ಟಾನ. ಎದಕ್ಕೆ ಕೊಟ್ಟಾನ? ಕಿವಿ, ಕೈಯ, ಕಾಲ, ಕಣ್ಣ ಎದಕ್ಕೆ ಕೊಟ್ಟಾನ? ನನ್ನ ಗುಡಿ ಬರಪ್ಪ, ಒಂದೆರಡು ಶಿವನಾಮ ಸ್ಮರಣೆ ಕೇಳು, ಪುರಾಣ ಪ್ರವಚನ ಕೇಳ ತಿಳ್ಕೊ. ನಾ ಅವನಿ ದೇವ್ರ ಅನ್ನಂಗಿಲ್ಲ. ಇದೆಲ್ಲ ಕೊಟ್ಟಾನ. ಗಾಳಿ ಕೊಟ್ಟಾನ, ಮಳಿ ಕೊಟ್ಟಾನ, ಬೆಳಕು ಕೊಟ್ಟಾನ. ಅವನಿ ದೇವ್ರ ಅನ್ನಂಗಿಲ್ಲ. ಯಾರಿ ದೇವ್ರ ಅಂತ ಹೇಳ ನಿಮಗ? ಈ ತಂಬಾಕು ತಿಂತೀರೇನು? ಯಾರು ತಂಬಾಕ್ದ ಬಿಳಿದ ಏನೋ ಹಸ್ತಲ್ಲ, ಏನೋ ಏನು ಇಲ್ಲ. ಅವಾಗ ಏನು ಮಾಡ್ಯಾನ? ಗಂಡಸ ಮಗ ದಿನ ತಂಬಾಕ್ ತಿನ್ನವ. ಮುಂಜಾನೆ ಹೆಣ್ತೀನಿ ಯಾರಿ ರೊಟ್ಟಿ ಮಾಡಿಕೊಟ್ಟಾಳ, ಮೊಸರ ರೊಟ್ಟಿ ಹಿಂಡಿ ಊಟ ಮಾಡ್ಯಾನ. ಗಳೆ ಎತ್ಕೊಡ್ಕೊಂಡು ಹೊಲಕ್ಕೆ ಹೋಗ್ಯಾನ. ಒಂದು ಎತ್ಕೊಳಕ್ ಕೊಳ್ಳ ಕಟ್ಟ್ಯಾನ. ಒಂದೆರಡು ಮಲಗ್ ಹೋಗಿ ಬಂದಾನ. ತಂಬಾಕ್ ತಿನ್ನೋ ಚಟ ಆಗ್ಯದ ನೀಗ. ಎತ್ಕೊಂಡು ಅಲ್ಲೇ ನಿಂದ್ರಿಸ್ಯಾನ. ಕಿಶದ ಕೈ ಹಾಕ್ನ ಬರೀ ತಂಬಾಕ್ ತೋಟ ಒಂದೇ ಅದ. ಒಣ ತಂಬಾಕ್ ಚಲೋ ಹತ್ತಲ್ಲ, ಯಾಕೆ ಅವಾಗ ಏನು ಮಾಡ್ಯಾನ? ನೋಡ್ದ ಅವ ಮಕ್ಕಳ ಹೋದ, ಯಾರು ಬರ್ಲಿಲ್ಲ. ಅದೇ ಹೊಲ ರೋಡಿಗೆ ಹೊಲ ಇತ್ತು. ಈ ಕಡೆ ದಂಡಿ ಬರೋ ಮನುಷ್ಯ ರೋಡ್ ಮೇಲೆ ಎತ್ಕೊಳ್ಳಿ ಅಲ್ಲೇ ನಿಂದಿಸ. ಓ ಅಣ್ಣ ಬರ್ರಿ, ಈ ಮಾಲಕರು ಬರ್ರಿ ಆರಾಮಿದ್ದೀರೇನೋ, ಬರ್ರಿ. ನಿಮ್ಮ ಕಡೆ ಮಳಿ ಆಗ್ಯದೇನು, ಹತ್ತಿ ಚಲೋ ಅದೇನು, ಕಬ್ಬು ಚಲೋ ಅದೇನು, ಮಕ್ಕಳು ಲಗ್ನ ಮಾಡಿದೇನು, ಮಗನ ನೌಕರಿ ಐತೇನು, ಮನೆ ಕಟ್ಟಿ ಏನು, ಎಲ್ಲ ಚಲೋ ಇದ್ದೇನು, ಆರಾಮಿದ್ದೇನು ಅಂತ ತಿಳ್ಕೊಂಡು ಅವ ಏನೋ ಒಂದು ಸುಣ್ಣ ಕೊಡ್ತೀವಿ ಅಂದ. ಇಟ್ಟು ಎಲ್ಲ ಕೇಳ್ದ. ಅವನ ಮನೆ ಇತಿಹಾಸವನ್ನು ತಾಸು ಕೇಳಿ ಅಣ್ಣ ಕೇಳಿ ಸುಣ್ಣ ಕೊಡ್ತೀವಿ ಅನ್ನೋದಪ್ಪ. ಎಷ್ಟು ಸುಣ್ಣ ಕೊಟ್ಟ ಬೇಕದ ನೀ ಬಡಿತಾರಲ್ಲ ಅದಕ್ಕೆ. ಯಾಕೆ ಹೊಡಿತಾರಕ್ಕೊಂದು ತಿನ್ನೋರ್ಕೊಂದು ಆದ್ರೂ ನಾನು ಹೇಳ್ತೀನಿ, ನನಗೇನ ಕಾಲಕ್ಕ ನಾ ಸತ್ರು ಚಿಂತಿಲ್ಲ, ನಿನ್ನ ಮಾತ್ರ ಬಿಡಂಗಿಲ್ಲ ತಿರ್ತಾರ. ಅವಾಗ ಏನು ಸುಣ್ಣ ತಂಬಾಕ್ ತಿಂದ ಅವನಿಗೆ ಹೇಳ್ತಾನ, ಏನು ಹೋಗಿ ಅಣ್ಣ ದೇವ್ರು ಬಂದಪ್ಪ, ದೇವ್ರ ಗಂಟೆ ಬಂದೆ ಬಿಂದಿ. ಸುಣ್ಣ ಕೊಟ್ಟನ್ ದೇವ್ರ ಅಂತೀರಿ, ಒಂದು ಬಿಡಿ ಕೊಟ್ಟನ್ ದೇವ್ರ ಅಂತೀರಿ. ಸೂರ್ಯ ಚಂದ್ರ ನಮಗೆಲ್ಲ ಗಾಳಿ ಬೆಳೆ ಕೊಟ್ಟಿದ್ದಕ್ಕಂತ ಜಗದ್ಗುರು ರೇವಣ ಸಿದ್ದೇಶ್ವರ ದೇವ್ರೇನ್ರಿ? ಅವನೇ ದೇವ್ರನ್ರಿ. ನಮ್ಮ ಜಲ ಉದ್ಧಾರ ಆಗಿಬಿಡುತ್ತ. ಒಂದು ಬಿಡಿ ತಂಬ ಕೊಟ್ಟವ ದೇವರೆಲ್ಲ, ಇದು ಎಲ್ಲ ಕೊಟ್ಟ ಅವ ಅದ. ಎಷ್ಟೆಲ್ಲ ಸೂರ್ಯ ಚಂದ್ರ ಆರದ ಬೆಳಕು ಕೊಟ್ಟಾನ, ಗಾಳಿ ಕೊಟ್ಟಾನ. ಆದ್ರೂ ಮಳಿ ಕೊಟ್ಲ ಅಂತ ಮನಸ್ಸನ್ನ ಚಿಂತೆ ಅದ. ಕೂಡ ಅವನೇ ಅದಾನ. ಹುಡ್ಸಿದ್ದೇರು ಹುಲ್ ಮೇಯಿಸ್ತಾನೇನ್ರಿ? ಹಿಂದೆಲ್ಲ ನಾಳೆ ಕೊಟ್ಟೆ ಕೊಡ್ತಾನೆ ಪರಮಾತ್ಮ. ಕೊಡೋದೊಂದು ಕೆಲಸ ಅದ, ತಗೊಳ್ಳೋದು ನಮ್ಮ ಕಡೆ ಅದ. ನಾವು ಏನು ಮಾಡಬೇಕು? ಭಕ್ತಿನ ದುಡೀರಿ. ಶ್ರಾವಣ ಮಾಸವತ್ತಿಗೆ 4 ದಿವಸ ಹೋಯ್ತು ಹಂಗ ಹಿಂಗ ಅನ್ಕೋತ. ನಾಳೆ 5ನೇ ದಿವಸ ಪುರಾಣ, ನಾಳೆ ನಾಗರ ಪಂಚಮಿ ಹಬ್ಬ. ಎಲ್ಲ ಹೆಣ್ಮಕ್ಳು ತವ್ರ ಮನೆ ಹೋಗೋದೇನು, ಬರೋದೇನು, ನಾಗಪ್ಪ ಹಾಲಾರೇದೇನು, ಅದ್ಭುತವಾಗಿರ್ತಕ್ಕಂಥ ನಾಳೆ ದಿವಸ ತಾಯಿ ಬಳಗವೇ. ನಾಳೆ ನನ್ನಪ್ಪ ಸೊಲ್ಲಾಪುರ ಶಿವಯೋಗಿ ಸಿದ್ದರಾಮೇಶ್ವರ ನಾಳೆ ಸೋಮವಾರ ಜನನವಾಗಿ ಬಿಡ್ತಾನ ಸೊಲ್ಲಾಪುರ ಗ್ರಾಮದೊಳಗೆ. ಅಂತ ಒಂದು ಅದ್ಭುತ ಇರುತ್ತೆ ಪುರಾಣದ. ಸಮಯ ಹೋತದ, ಮತ್ತೆ ಬರಂಗಿಲ್ಲ. ಮೊದಲನೇ ಪುರಾಣ ಮತ್ತೆ ಸಿಗೋದಿಲ್ಲ. ನಾವೆಲ್ಲ ಏನು ಮಾಡಿ ಇಷ್ಟೆಲ್ಲ ನಾವೆಲ್ಲ ಕುಂದಿರ್ತೀವಿ, ಎಲ್ಲೆಲ್ಲೋ ಸಮಯ ಕಳಿತೀವಿ, ಯಾರದೋ ಬಗ್ಗೆ ಮಾತಾಡ್ತೇವಿ. ಸುಮ್ಮನೆ ನೋಡ್ಬೇಕು, ನಮ್ಮ ಕಡೆ ಕಟ್ಟಿ ಕುಂದಿರ್ತಾರೆ. ಮನೆ ನೋಡೋಣ, ಮಂದಿ ಮಾತಾಡೋ. ನಿಮ್ಮ ಕಡೆ ಅಲ್ಲ, ಮನೇದು ಊಟ ಮಾಡೋದು ಹೌದಿಲ್ಲ ಅಣ್ಣ, ಮಂದಿದ ಮಾತಾಡ್ತಾರ. ಕಾಗನು ಯಾರು ತೊಗೊಂಡು ಮಾಡೋದೇನದು? ಅವನ್ನ ನಾಮಸ್ಮರಣೆ ಮಾಡ್ರಿ. ನೀವು ನೋಡ್ರಿ ಎಷ್ಟು ಕೂತ್ರಿ ಅಂದ್ರೆ 1-2 ನಿಮಿಷ ಕುಂತ್ರಿ ನೋಡ್ರಿ. ನೈಗೆಲ್ಲ ನಮ್ಮೆಲ್ಲ ಯುವಕ ಬಳಗ ಎಲ್ಲ ಭಜನೆ ಮಾಡ್ಕೋತ, ಹೂವು ಹಾರಿಸ್ಕೋತ, ಏನು ತಾಳ ದಮಣಿ ಭಜನೆ ಮಾಡ್ಕೋತ ಬಂದ್ರೆ ಬಳಗ ನೋಡ್ಬೇಕು. ಏನು ಗುಡ್ಯಾದ್ರೆ ರೇವಣ ಸಿದ್ದಪ್ಪ ಹೊಂಟಂಗ ಆಗಕತ್ತಿತ್ತ ಒಳಗಿನ ಬರಾಗ. ಏನು ಗುಡ್ಯಾದ ಲಿಂಗದ ರೇವಣ ಸಿದ್ದ ಎದ್ದು ಹೊರಗೆ ಹೊಂಟದ ನಂಗೆ ಆತಿತ್ತಲ್ಲವ. ಅದಕ್ಕೆ ನಮಗೆಲ್ಲ ನೋಡಕ್ಕೆ ಪರಮಾತ್ಮ ಕಣ್ಣು ಕೊಟ್ಟಾನ. ಅಂತ ಸುಂದರವಾಗಿರ್ತಂಥ ಪುರಾಣದ. ಅದಕ್ಕೇನಪ್ಪ ಅಂತಂದ್ರೆ ಇವತ್ತೆಲ್ಲ ನಮಗೊಂದು ಪ್ರಸಾದ ವ್ಯವಸ್ಥೆಯನ್ನು